ಒದಗಿಸುವಾತನೇ ನೀ ಮಾತ್ರ ಸಾಕು ನನಗೆ ಯೆಹೋವ ರಾಫ ಸೌಖ್ಯದಾಯಕನೇ ನಿಂಗಾಯದಿಂದ ಗುಣವಾದೆನ ಯೆಹೋವ ಶಮ್ಮ ನನ್ ಜೊತೆ ಇರುವೆ ನೀ ಮಾತ್ರ ಸಾಕು ನನಗೆ ಯೆಹೋವ ಶಮ್ಮ ನನ್ ಜೊತೆ ಇರುವೆ ನೀ ಮಾತ್ರ ಸಾಕು ನನಗೆ ನೀ ಮಾತ್ರ ಸಾಕು 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 ಸೃಷ್ಟಿಸುವ ದೇವರೇ ನಿಮ್ಮ ವಾಕ್ಯದಿಂದ ಸೃಷ್ಟಿ ಮಾಡಿದೆ ಯೆಹೋವ ಪರಿಶುದ್ಧ ಉನ್ನತ ದೇವರೇ ನಿನ್ನ ಹಾಗೆ ಯಾರೂ ಇಲ್ಲ ಯೆಹೋವ ಶಾಲೋಮ್ ನನ್ನ ಸಮಾಧಾನ ನೀಡಿದೆ ನನ್ನ ಹೃದಯದಲ್ಲಿ ಯೆಹೋವ ಶಾಲೋಮ್ ನನ್ನ ಸಮಾಧಾನ ನೀಡಿದೆ ನನ್ನ ಹೃದಯದಲ್ಲಿ ನೀ ಮಾತ್ರ ಸಾಕು ನೀ ಮಾತ್ರ ಸಾಕು ನೀ ಮಾತ್ರ ಸಾಕು ನನಗೆ ನೀ ಮಾತ್ರ ಸಾಕು ನೀ ಮಾತ್ರ ಸಾಕು ನೀ ಮಾತ್ರ ಸಾಕು ನನಗೆ ಯೇಸುವೇ ನೀನೇ ನನ್ನ ತಾಯಿಯನು ನನ್ನೆಷ್ಟೊಂದು ಪ್ರೀತಿ ಮಾಡಿದೆ ನನ್ನನ್ನು ರಕ್ಷಿಸಲು ನಿನ್ನನ್ನೇ ನೀಡಿದೆ ನಿನ್ನ ಹಾಗೆ ಯಾರೂ ಇಲ್ಲ ನನ್ನ ಜೀವಿತ ದಿನವೆಲ್ಲ ನಿನಗಾಗಿ ಜೀವಿಸುವೆ ನೀ ಮಾತ್ರ ಸಾಕು ನನಗೆ ನನ್ನ ಜೀವಿತ ದಿನವೆಲ್ಲ ನಿನಗಾಗಿ ಜೀವಿಸುವೆ ನೀ ಮಾತ್ರ ಸಾಕು ನನಗೆ ನೀ ಮಾತ್ರ ಸಾಕು ನೀ ಮಾತ್ರ ಸಾಕು ನೀ ಮಾತ್ರ ಸಾಕು ನನಗೆ ನೀ ಮಾತ್ರ ಸಾಕು ನೀ ಮಾತ್ರ ಸಾಕು ನೀ ಮಾತ್ರ ಸಾಕು ನನಗೆ ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ 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 ಯೇಸುವಿಗೆ ಆರಾಧನೆ ಆರಾಧನೆ ಯೇಸುವಿಗೆ ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ ಎಷ್ಟೊಂದು ಉಪಕಾರ
ಎಂದೆಂದು ನಿಮಗೆ ಆರಾಧನೆ. ದೇವ ಎಂದೆಂದು ನಿಮಗೆ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಬಲವಿಲ್ಲದಿರುವಾಗ ನನ್ನನ್ನು ನೀ ಬಲಪಡಿಸಿದೆ ಎಸೆಯ. ಬಲವಿಲ್ಲದಿರುವಾಗ ನನ್ನನ್ನು ನೀ ಬಲಪಡಿಸಿದೆ ಎಸೆಯ. ನನ್ನ ಬಲವು ನೀ, ನನ್ನ ಬಂಡೆ ನೀ, ನನ್ನ ಬಲವು ನೀ, ನನ್ನ ಬಂಡೆ ನೀ. ಎಂದೆಂದು ನಿಮಗೆ ಆರಾಧನೆ. ದೇವ ಎಂದೆಂದು ನಿಮಗೆ ಆರಾಧನೆ. ನನ್ನ ಉಸಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಹಸಿವಿನಲ್ಲಿರುವಾಗ ನನ್ನನ್ನು ನೀ ಅನುದಿನವೂ ಪೋಷಿಸಿದಿ. ಹಸಿವಿನಲ್ಲಿರುವಾಗ ನನ್ನನ್ನು ನೀ ಅನುದಿನವೂ ಪೋಷಿಸಿದಿ. ನನ್ನ ಪಾಲು ನೀ, ನನ್ನ ಪಾಲು ನೀ, ನನ್ನ ಪಾಲು ನೀ, ನನ್ನ ಪಾಲು ನೀ. ಎಂದೆಂದು ನಿಮಗೆ ಆರಾಧನೆ. ದೇವ ಎಂದೆಂದು ನಿಮಗೆ ಆರಾಧನೆ. ನನ್ನ ಉಸಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ನನ್ನ ಉಸಿರುವ ದಿನವೆಲ್ಲ ನಾ ಮಾಡುವೆ ನಿಮಗೆ ಆರಾಧನೆ. ಆರಾಧನೆ ಆರಾಧನೆ ಯೇಸುವಿಗೆ ಆರಾಧನೆ. ಆರಾಧನೆ ಯೇಸುವಿಗೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಸರ್ವ ಸೃಷ್ಟಿಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಬೆಳಗ್ಗಿನ ನಮಸ್ಕಾರಗಳು ಮತ್ತು ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇದ್ದೀನಿ. ನಾನು ನಂಬುತ್ತೀನಿ ನೀವೆಲ್ಲರೂ ಕೂಡ ಸಂತೋಷವಾಗಿದ್ದೀರಿ ಅಂತ. ನಾನಂತೂ ಬಹಳ ಸಂತೋಷವಾಗಿದ್ದೀನಿ. ಯಾಕಂದರೆ ನಮಗೋಸ್ಕರ ನನಗೋಸ್ಕರ ಪ್ರಾಣವನ್ನು ಕೊಟ್ಟಿರುವಂತ ಯೇಸಯ್ಯನನ್ನು ಆರಾಧನೆ ಮಾಡುವುದು, ಸ್ತುತಿಸುವುದು, ಮಹಿಮಪಡಿಸುವುದು, ಕೊಂಡಾಡುವುದು, ಆತನ ಪರಿಶುದ್ಧವಾದ ರಕ್ತಗಳಲ್ಲಿ ಶರೀರದಲ್ಲಿಯೂ ಪಾಲುಗಾರರಾಗುವಂತ ಅದೃಷ್ಟವನ್ನು, ಭಾಗ್ಯವನ್ನು ನನಗೆ ನಮ್ಮೆಲ್ಲರಿಗೆ ಕೊಟ್ಟಿದ್ದಾರೆ. ಅದರಿಂದ ನಾವೆಲ್ಲರೂ ಕೂಡ ಸಂತೋಷದಿಂದ ಆತನನ್ನು ಆರಾಧನೆಯನ್ನು ಮಾಡೋಣ. ನಿಮ್ಮೆಲ್ಲರನ್ನು ಭಾರತೀಯ ಕ್ರೈಸ್ತವ ಸಭೆ ಪರವಾಗಿ ಕನ್ನಡ ಆರಾಧನೆಗೆ ಸುಸ್ವಾಗತಿಸುತ್ತಾ ಇದ್ದೀನಿ. ಈ ಸಮಯದಲ್ಲಿ ಪರಿಶುದ್ಧ ಗ್ರಂಥದಿಂದ ವಿಮೋಚನ ಕಾಂಡ 14ನೇ ಅಧ್ಯಾಯ 13ರಿಂದ 14 ವಚನಗಳನ್ನು ನಾವು ಓದಿಕೊಳ್ಳೋಣ. ಬೆಳಗ್ಗಿನ ನಮಸ್ಕಾರಗಳು ಸಹೋದರಿಯರೇ. ಅದಕ್ಕೆ ಮೋಶೆಯು ಜನರಿಗೆ ಭಯಪಡಬೇಡಿರಿ, ಕದಲದೆ ನಿಲ್ಲಿರಿ. ಕರ್ತನು ನಿಮಗೆ ಈ ಹೊತ್ತು ತೋರಿಸುವ ರಕ್ಷಣೆಯನ್ನು ನೋಡಿರಿ. ನೀವು ಈ ಹೊತ್ತು ನೋಡುವ ಐಗುಪ್ತ್ಯರನ್ನು ಇನ್ನು ಮುಂದೆ ಎಂದೆಂದಿಗೂ ನೋಡುವುದಿಲ್ಲ. ಕರ್ತನು ನಿಮಗೋಸ್ಕರ ಯುದ್ಧ ಮಾಡುವನು, ಆದರೆ ನೀವು ಸಮಾಧಾನವಾಗಿರಿ ಅಂದನು. ಆಮೆನ್. ದೈವ ಜನರೇ, ಈ ಒಂದು ವಾಕ್ಯದಲ್ಲಿ ನಮಗೆ ದೇವರು ನಮ್ಮ ಜೊತೆ ಮಾತಾಡುತ್ತಾ ಇದ್ದಾರೆ ಬೆಳಗ್ಗಿನ ವೇಳೆಯಲ್ಲಿ. ಏನಂದ್ರೆ, ಭಯ ಪಡಬೇಡಿರಿ. ಎರಡನೇದಾಗಿ ಕದಲದೇ ಇರಿ. ಮೂರನೇದಾಗಿ ರಕ್ಷಣೆಯನ್ನು ನೋಡಬೇಕು ಅಂತ ದೇವರು ಅದ್ಭುತವಾದ ವಾಗ್ದಾನಗಳನ್ನು ಈ ಸಮಯದಲ್ಲಿ ನಮ್ಮೆಲ್ಲರಿಗೂ ಕೂಡ ಹೇಳ್ತಾ ಇದ್ದಾನೆ.
ಮತ್ತೆ ಅವ್ರು ಹೇಳ್ತಾ ಇದ್ದಾರೆ ಏನಂದ್ರೆ, ನಮಗೆ ಕರ್ತನು ನಮ್ಮ ಪಕ್ಷದಲ್ಲಿದ್ದು ಯುದ್ಧ ಮಾಡುವನು ಅಂತ ಹೇಳ್ತಾ ಇದೆ. ದ ಲಾರ್ಡ್ ವಿಲ್ ಫೈಟ್ ಫಾರ್ ಯು ಅಂತ ದೇವರು ನಮಗೆ ವಾಗ್ದಾನವನ್ನು ಮಾಡ್ತಾ ಇದ್ದಾರೆ. ಮತ್ತು ನಾವು ಏನ್ ಮಾಡ್ಬೇಕಂದ್ರೆ ಸಮಾಧಾನವಾಗಿದ್ದು, ಸಂತೋಷವಾಗಿದ್ದು, ಆನಂದಕರವಾಗಿದ್ದು, ದೇವರಲ್ಲಿ ಭರವಸೆಯನ್ನು ಇಟ್ಟು ನಾವು ಸುಮ್ಮನೆ ಇದ್ರೆ ದೇವರು ನಮ್ಮ ಪಕ್ಷವಾಗಿ ಯುದ್ಧ ಮಾಡ್ತಾರೆ. ಈ ಒಂದು ವಾಕ್ಯವನ್ನು ಮೋಶೆ ಮುಖಾಂತರವಾಗಿ ಇಸ್ರಾಯೇಲ್ ಜನರಿಗೆ ಹೇಳ್ತಾ ಇದ್ದಾನೆ. ಎಂತ ಸಮಯದಲ್ಲಿ ಅಂದ್ರೆ ಇಸ್ರಾಯೇಲ್ ಜನರು ಬಹಳ ಬಲಹೀನರು, ಅವರಿಗೆ ಯುದ್ಧ ಮಾಡುವಷ್ಟು ಶಕ್ತಿ ಅವರಲ್ಲಿ ಇರಲಿಲ್ಲ, ಅವರಿಗೆ ಬಲವಾದ ಸೈನ್ಯವೂ ಇರಲಿಲ್ಲ. ಆದರೆ ಐಗುಪ್ತ ಜನರನ್ನು ನೋಡುವಾಕಾದ್ರೆ ಅವರು ಬಹಳ ಸೈನ್ಯವಿತ್ತು, ಭಯಂಕರ ಬಲವಾಗಿದ್ದರು, ದೃಢವಾಗಿದ್ದರು ಮತ್ತು ಜಾಸ್ತಿ ಜನ ಕೂಡ ಇದ್ದರು. ಅಂತ ಸಮಯದಲ್ಲಿ ದೇವರು ಹೇಳ್ತಾ ಇದ್ದಾರೆ ಇಸ್ರಾಯೇಲ್ ಜನರಿಗೆ, ನೀವು ಭಯಪಡಬೇಡಿರಿ, ನೀವು ಸುಮ್ಮನೆ ಇರ್ರಿ, ಕರ್ತನು ಮಾಡುವ ರಕ್ಷಣೆಯನ್ನು ನೀವು ಕೇಳಿರಿ ಅಂತ ದೇವರು ಮಾತಾಡ್ತಾ ಇದ್ದಾರೆ. ಮತ್ತು ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಈ ಒಂದು ಬೆಳಗ್ಗಿನ ವೇಳೆಯಲ್ಲಿ ನಮ್ಮ ಜೀವನದಲ್ಲಿ ದೇವರು ನಮಗೆ ಕೊಟ್ಟಿರುವ ವಾಕ್ಯವು ಏನಂದ್ರೆ, ವಾಗ್ದಾನವು ಏನಂದ್ರೆ, ನಮ್ಮ ಕಷ್ಟಗಳಾಗ್ಲಿ ತೊಂದರೆಗಳಾಗ್ಲಿ ಏನನ್ನ ಇರಲಿ, ನಮ್ಮ ಜೀವನದಲ್ಲಿ ಹುಷಾರಿಲ್ಲದೆ ಇರಬಹುದು, ಏನನ್ನ ಇರಲಿ, ಇವತ್ತು యేసయ్య ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಏನಂದ್ರೆ, ನೀವು ಸುಮ್ಮನೆ ಇರ್ರಿ, ನಾನು ನಿಮ್ಮ ಪಕ್ಷದಲ್ಲಿ ಯುದ್ಧ ಮಾಡ್ತೀನಿ, ಅವುಗಳ ಜೊತೆ ಹೋರಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ನಾವು ಇವತ್ತು ಬೆಳಗ್ಗಿನ ವೇಳೆಯಲ್ಲಿ ಅಂತ ದೇವರನ್ನು ನಾವು ಆರಾಧನೆ ಮಾಡ್ತಾ ಇದೀವಿ. ಸರ್ವ ಸೃಷ್ಟಿಕರ್ತನಾದ ದೇವರನ್ನು ಆರಾಧನೆ ಮಾಡ್ತಾ ಇದೀವಿ. ನಾವು ಆರಾಧನೆ ಮಾಡಬೇಕಾದ್ರೆ ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ ನಾವು యేసయ్యನನ್ನು ಕೊಂಡಾಡುವನ, ಆತನಲ್ಲಿ ಭರವಸೆ ಇಟ್ಟುಕೊಂಡು ನಾವು ಜೀವನವನ್ನು ಮಾಡುವುದ. ಈ ಸಮಯದಲ್ಲಿ ನಾವೊಂದು ಚಿಕ್ಕ ಪ್ರಾರ್ಥನೆಯಿಂದ ಈ ಕೂಟವನ್ನು ಮುಂದುವರಿಸೋಣ. ಕಣ್ಣು ಮುಚ್ಚಿ ನಾವೆಲ್ಲರೂ ಕೂಡ ನಾವು ಪ್ರಾರ್ಥಿಸೋಣ. ಪರಲೋಕದಲ್ಲಿರುವಂತ ತಂದೆಯಾದ ದೇವರೇ, ನಿಮಗೆ ಬೆಳಗ್ಗಿನ ನಮಸ್ಕಾರಗಳು, ಸ್ತೋತ್ರಗಳು ಸ್ವಾಮಿ. ನಿಜವಾಗ್ಲೂ ನಮ್ಮೆಲ್ಲರನ್ನು ಕೂಡ ಜೀವಂತವಾಗಿಟ್ಟು ಈ ಬೆಳಗ್ಗಿನ ವೇಳೆಯಲ್ಲಿ ನಿಮ್ಮನ್ನು ಆರಾಧನೆ ಮಾಡುವುದಕ್ಕೂ, ನಿಮ್ಮನ್ನು ಸ್ತುತಿಸುವುದಕ್ಕೂ, ನಿಮ್ಮನ್ನು ಮಹಿಂಪಡಿಸುವುದಕ್ಕೂ, ನಿಮ್ಮನ್ನು ಕೊಂಡಾಡುವುದಕ್ಕೂ ನೀವು ಕೊಟ್ಟಿರುವಂತಹ ಭಾಗ್ಯಕ್ಕಾಗಿ, ಈ ಅದೃಷ್ಟಕ್ಕಾಗಿ ನಿಮಗೆ ಧನ್ಯವಾದಗಳು, ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೀನಿ యేసయ్య. ಅಯ್ಯ యేసయ్య, ನಾನು ಪ್ರಾರ್ಥಿಸ್ತೀನಿ, ಕೂಟಕ್ಕೆ ನೀವೇ ಆದಿಯೂ ಅಂತ್ಯವೂ ಮಧ್ಯಸ್ಥನಾಗಿದ್ದು ನಡೆಸಿ ಸ್ವಾಮಿ. ಯಾರಿಗೇನು ತೊಂದರೆಗದೆಯೋ ಅವರಿಗೆಲ್ಲ ಆ ತೊಂದರೆಗಳನ್ನು ಬಿಡಿಸಿ ಶಾಂತಿ ಸಮಾಧಾನವನ್ನು ಕೊಡಬೇಕಂತ ಘನತಾ ಮಹಿಮಾ ಪ್ರಭಾವಗಳು ನಿಮ್ಗೆ ಸಲ್ಲಿಸಿ ಇವೆಲ್ಲವನ್ನು ಕೂಡ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೀನಿ ತಂದೆಯೇ, ಆಮೇನ್. ಮಹಿಮೆ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಯೇಸುವೇ ಸ್ತುತಿಸುವೆನು, ರಾಜನೇ ಆರಾಧಿಸುವೆನು. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಮಹಿಮೆ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಕೃಪೆಯಲ್ಲಿ ಐಶ್ವರ್ಯನೇ ನಿನ್ನನ್ನೇ ಆರಾಧಿಸುವೆ, ಸರ್ವವನ್ನು ಆಳುವವನೇ ನಿನ್ನನ್ನೇ ಆರಾಧಿಸುವೆ. ಕೃಪೆಯಲ್ಲಿ ಐಶ್ವರ್ಯನೇ ನಿನ್ನನ್ನೇ ಆರಾಧಿಸುವೆ, ಸರ್ವವನ್ನು ಆಳುವವನೇ ನಿನ್ನನ್ನೇ ಆರಾಧಿಸುವೆ. ನನ್ನಯ ರಕ್ಷಕನೇ ನಿನ್ನನ್ನೇ ಆರಾಧಿಸುವೆ, ನನ್ನಯ ಜೊತೆಗಾರನೇ ನಿನ್ನನ್ನೇ ಆರಾಧಿಸುವೆ. ನನ್ನಯ ರಕ್ಷಕನೇ ನಿನ್ನನ್ನೇ ಆರಾಧಿಸುವೆ, ನನ್ನಯ ಜೊತೆಗಾರನೇ
ಆರಾಧಿಸುವೆ ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ ಉನ್ನತ ದೇವಾನಿನೇ ನಿನ್ನನ್ನೇ ಆರಾಧಿಸುವೆ ಪರಿಶುದ್ಧ ದೇವಾನಿನೇ ನಿನ್ನನ್ನೇ ಆರಾಧಿಸುವೆ ಉನ್ನತ ದೇವಾನಿನೇ ನಿನ್ನನ್ನೇ ಆರಾಧಿಸುವೆ ಪರಿಶುದ್ಧ ದೇವಾನಿನೇ ನಿನ್ನನ್ನೇ ಆರಾಧಿಸುವೆ ಪಾಪದಿಂದ ಬಿಡಿಸಿರುವೆ ನಿನ್ನನ್ನೇ ಆರಾಧಿಸುವೆ ಪರಿಶುದ್ಧ ಮಾಡಿರುವೆ ನಿನ್ನನ್ನೇ ಆರಾಧಿಸುವೆ ಪಾಪದಿಂದ ಬಿಡಿಸಿರುವೆ ನಿನ್ನನ್ನೇ ಆರಾಧಿಸುವೆ ಪರಿಶುದ್ಧ ಮಾಡಿರುವೆ ನಿನ್ನನ್ನೇ ಆರಾಧಿಸುವೆ ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ ಯೇಸುವೇ ಸ್ತುತಿಸುವೆನು ರಾಜನೇ ಆರಾಧಿಸುವೆನು ಯೇಸುವೇ ನಿನ್ನ ಸ್ತುತಿಸುವೆನು ರಾಜನೇ ನಿನ್ನ ಆರಾಧಿಸುವೆನು ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ ಎಲ್ಲರಿಗೂ ಮುಂಜಾನೆಯ ನಮಸ್ಕಾರಗಳು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಹಾಗೂ ಸ್ನೇಹಿತರೆ, ಈ ಒಂದು ಸಮಯ ಕರ್ತನು ನಮಗೆ ಕೊಟ್ಟಿರ್ತಕ್ಕಂಥ ಅದ್ಭುತವಾದಂಥ ಒಂದು ಸಮಯ. ನಾವು ನಂಬ್ತೀವಿ ಮತ್ತು ನಾವೆಲ್ಲರಿಗೂ ಸಹ ಗೊತ್ತಿದೆ, ಕಳೆದ ಅನೇಕ ವಾರಗಳಿಂದ ದಾನಿಯೇಲನು ಬರೆದಂಥ ಒಂದು ಗ್ರಂಥದಿಂದ ಅದ್ಭುತವಾದಂಥ ಒಂದು ವಿಷಯಗಳನ್ನ ನಾವು ತಿಳ್ಕೊಂಡು ಬರ್ತಾ ಇದ್ದೀವಿ. ಅನೇಕ ವಿಷಯಗಳು ನಮಗೆ ಕೆಲವು ಗೊಂದಲದಲ್ಲಿ ಇರಬಹುದು, ಕೆಲವು ಅರ್ಥವಾಗದೆ ಅಂತವೂ ಸಹ ಇರಬಹುದು. ಆದರೆ ದೇವರ ಪವಿತ್ರಾತ್ಮ ನಮ್ಮೆಲ್ಲರಿಗೂ ಸಹ ಆ ಒಂದು ಶಕ್ತಿಯನ್ನು ಕೊಟ್ಟಿರ್ತಾರೆ ಪ್ರತಿಯೊಂದು ವಿಷಯವನ್ನು ಸಹ ಅರ್ಥ ಮಾಡ್ಕೊಳ್ಳೋದಕ್ಕೆ. ಇವತ್ತು ಸಹ ನಾವು ದಾನಿಯೇಲನ ಬರೆದಂಥ ಒಂದು ಗ್ರಂಥದಿಂದ 12ನೇ ಅಧ್ಯಾಯದಲ್ಲಿ ನಾವು ದೇವರ ಆ ಒಂದು ಆಗಮನಕ್ಕೆ ಅಥವಾ ಬರುವಿಕೆ ಮತ್ತು ಯಾವ ರೀತಿಯಲ್ಲಿ ಈ ಒಂದು ಯುಗದ ಸಮಾಪ್ತಿ ಆಗುತ್ತದೆ ಎಂಬುದರ ಒಂದು ಕೆಲವು ವಿಷಯಗಳನ್ನು ಅದ್ಭುತವಾಗಿ ನಾವು ಇವತ್ತು ತಿಳ್ಕೊಳ್ಳೋಕ್ಕೆ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಒಂದು ಪ್ರಾರ್ಥನೆಯ ಮೂಲಕ ನಾವು ಹೋಗೋಣ. ಪ್ರೀತಿ ಸ್ವರೂಪನ ತಂದೆಯ ದೇವರೇ, ಅದ್ಭುತವಾದಂಥ ದೇವರು, ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರಿಯರು ಸ್ನೇಹಿತರಿಗೆ ಆಶೀರ್ವದಿಸಿ ನಿಮ್ಮ ಒಂದು ಪವಿತ್ರಾತ್ಮದ ಮೂಲಕ ಇವತ್ತಿನ ಒಂದು ದೇವರ ವಾಕ್ಯವನ್ನು ನಾವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ನಾವು ನಡ್ಕೊಂಡು ಹೋಗೋದಕ್ಕೆ ನಮಗೆ ಶಕ್ತಿಯನ್ನು, ಬಲವನ್ನು ದಾನಿಯೇಲನ ಒಂದು ರೀತಿಯಲ್ಲಿ ತಂದೆಯಾದ ದೇವರೇ ನಮಗೂ ಸಹ ಆ ಆಳವಾದಂಥ ಒಂದು ಸಂಬಂಧವನ್ನು ನಿಮ್ಮೊಟ್ಟಿಗೆ ಇಟ್ಟುಕೊಳ್ಳೋದಕ್ಕೆ ಈ ಒಂದು ವಚನಗಳು ನಮಗೆ ಸಹಾಯ ಮಾಡ್ತವೆ. ಆದ ಕಾರಣ ನಾವು ನಂಬ್ತೀವಿ, ನಿಮ್ಮ ಪಾದದ ಬಳಿಯಲ್ಲಿ ಬರುವಾಗ, ನಿಮ್ಮ ಒಂದು ಎದೆಯ ಮೇಲೆ ನಾವು ಒರಗಿಕೊಳ್ಳುವಾಗ ನಮಗೆ ಅದ್ಭುತವಾದಂಥ ಒಂದು ವಿಶ್ರಾಂತಿ ದೊರೆಯುತ್ತದೆ ಎಂಬುದಾಗಿ ತಂದೆಯ ದೇವರೇ ಹೇಳಿರುವ ದೇವರು ನೀವಾಗಿದ್ದೀರಾ. ಇಲ್ಲಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿ ಸ್ನೇಹಿತರಿಗೆ ನಿಮ್ಮ ಅದ್ಭುತವಾದಂಥ ಒಂದು ವಿಶ್ರಾಂತಿಯನ್ನು ಯುಗದ ಸಮಾಪ್ತಿಯ ದಿನಗಳೊಂದು ನಮಗೆ ಕೊಡಬೇಕಾಗಿ ನಿಮ್ಮಲ್ಲಿ ಬೇಡ್ತಾ ಎಲ್ಲವನ್ನು ನಿಮ್ಮ ಪಾದದ ಬಳಿ ಒಪ್ಪಿಸಿ ಒಬ್ಬನೇ ಮಗನಾದ ಯೇಸುವಿನ ನಾಮದಲ್ಲಿ ಬೇಡಿ ಮುಗಿಸ್ತಾ ಇದ್ದೀನಿ ಕರ್ತನೆ, ಆಮೇಲೆ. ಯುಗದ ಸಮಾಪ್ತಿ ಎಂದು ಕೇಳುವಾಗಲೇ ನಮಗೆಲ್ಲ ಒಂದು ನಡುಕ. ಕೆಲವರಿಗೆ ಯುಗದ ಸಮಾಪ್ತಿ ಅಂದ ತಕ್ಷಣ
ಅಯ್ಯೋ ಸಾಕಪ್ಪ ಪ್ರಪಂಚ, ಹೆಂಗೆ ಯಾವಾಗ ಆಗುತ್ತೆ ಯುಗದ ಸಮಾಪ್ತಿ, ಬೇಗ ಆದರೆ ಸಂತೋಷ. ಕಾರಣ ಇಷ್ಟೇ, ಕೆಲವರು ಜೀವನದಲ್ಲಿ ಏನೇನು ಆಸೆ ಇರುತ್ತೋ, ಯಾವ್ಯಾವ ರೀತಿಯಲ್ಲಿ ಅವರ ಜೀವನವನ್ನು ನಡೆಸ್ಕೊಂಡು ಹೋಗ್ಬೇಕೋ ಅಂಥವರು ಓ ಸಾಕಪ್ಪ ಅಂತ ಒಂದು ರೀತಿಯಲ್ಲಿ ಒಂದು ಗುಂಪು. ಇನ್ನೊಂದು ಗುಂಪು, ದೇವರೇ ಯಾಕೆ ಈ ಭೂಮಿ ಮೇಲೆ ನಾನು ಹುಟ್ಟಿದೆ, ಯುಗದ ಸಮಾಪ್ತಿ ಅಂತ ಹೇಳಿದಿರಲ್ಲ, ಯಾಕೆ ಅದು ಇವತ್ತೇ ಆಗಬಾರ್ದು. ಈ ಗುಂಪು ಏನಪ್ಪ ಅಂದರೆ, ಈ ಜನ ಜೀವನ ಪರ್ಯಂತ ಬರೀ ದುಃಖವನ್ನೇ ಅನುಭವಿಸಿ, ಆದಷ್ಟು ಬೇಗ ಈ ಒಂದು ಯುಗವನ್ನು ದಾಟಿ ಪರಲೋಕಕ್ಕೆ ಏರಿ ಹೋದರೆ ಸಾಕು, ಕಷ್ಟವನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬುದರ ಒಂದು ಇದು ಎರಡನೇದು. ಮೂರನೇ ಗುಂಪು, ಇವರೆಲ್ಲ ಚೆನ್ನಾಗಿ ಸುಖವಾಗಿ ಈ ಲೋಕವನ್ನು ಅನುಭವಿಸ್ಬಿಟ್ಟು ಈಗ ಯುಗ ಸಮಾಪ್ತಿ ಆಗ್ಬಿಟ್ರಂಗೆ ನಾವಿನ್ನು ಯೂತ್ಸ್, ನಾವಿನ್ನು ಮದುವೆ ಮಾಡ್ಕೋಬೇಕು, ಇನ್ನು ಎಷ್ಟೊಂದು ದುಡಿಬೇಕು, ಇನ್ನು ಎಷ್ಟೊಂದು ಬ್ಯಾಂಕ್ ಬ್ಯಾಲೆನ್ಸ್ ಹಾಕಬೇಕು, ಇನ್ನು ಎಷ್ಟೊಂದು ಕಾರ್ಯಗಳಲ್ಲಿ ಪಾಲ್ಗೊಳ್ಬೇಕು ಅನ್ನೋ ಒಂದು ಗುಂಪು. ಇನ್ನೂ ಒಂದು ಗುಂಪಿದೆ ಪ್ರಪಂಚದಲ್ಲಿ. ಯಾವುದು ಯುಗ ಸಮಾಪ್ತಿ? ಇವತ್ತು ಸತ್ತರೆ ನಾಳೆ ಕಾಲು, ಇರೋವರೆಗೂ ಮಜಾ ಮಾಡು. ಯುಗ ಸಮಾಪ್ತಿ ಆ ಸಮಾಪ್ತಿ ಎಲ್ಲ ಏನಿಲ್ಲ. ಒಡಿ ಬಡಿ ಹಿಂಸೆ ಕೊಡು, ಚೆನ್ನಾಗಿ ಮಜಾ ಮಾಡು, ಅಲ್ಲೋಗು ಇಲ್ಲೋಗು, ಯಾವುದೂ ಇಲ್ಲ ಯುಗದ ಸಮಾಪ್ತಿ. ಯಾರೂ ಬರಲ್ಲ, ಯಾವ ದೇವರು ಇಲ್ಲ, ಇಲ್ಲೇ ಸ್ವರ್ಗ ಇಲ್ಲೇ ನರಕ ಅನ್ನೋ ಒಂದು ರೀತಿಯ ಜನ ಕೂಡ ಈ ಒಂದು ಪ್ರಪಂಚದಲ್ಲಿ ಇದ್ದಾರೆ. ಪ್ರೀತಿಯ ಸಹೋದರರೇ, ನಾವು ಕ್ರಿಸ್ತನ ಮಕ್ಕಳು. ಕ್ರಿಸ್ತನಾದಂಥ ಯೇಸು ನಮಗೆ ಈ ಒಂದು ಯುಗದ ಸಮಾಪ್ತಿಯ ಬಗ್ಗೆ ಹೇಳಿಕೊಡುವಾಗ ನಮಗೆ ಮೈಯೆಲ್ಲ ಚುಮ್ಮನ್ನುತ್ತೆ. ಕೆಲವರಿಗೆ ಈ ಸಮಾಪ್ತಿ ಅನ್ನೋದು ಇದೆಯಾ, ನಾನು ಅದಕ್ಕೆ ಏನು ಮಾಡಬೇಕು, ಯಾವ ರೀತಿಯಲ್ಲಿ ಸಿದ್ಧನಾಗಬೇಕು ಅನ್ನೋ ಅರಿವೇ ಇಲ್ಲದೆ ಅನೇಕ ಕ್ರೈಸ್ತರು ಈ ಪ್ರಪಂಚದಲ್ಲಿ ಜೀವನವನ್ನು ಮಾಡ್ತಾ ಇದ್ದಾರೆ. ದಾನಿಯೇಲನು ಕಂಡಂಥ ಒಂದು ಕನಸು, ಆತನ ದರ್ಶನದಲ್ಲಿ ಅನೇಕ ವಿಷಯಗಳು ದಾನಿಯೇಲನಿಗೆ ಕೊಡಲ್ಪಡ್ತವೆ. ಪ್ರತಿಯೊಬ್ಬ ಕ್ರೈಸ್ತನು ಸಹ ದಾನಿಯೇಲನ ರೀತಿಯಲ್ಲಿ ದರ್ಶನವನ್ನು ಪಡೆಯಲು ಸಾಧ್ಯ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳೋಣ. ಅನೇಕರಿಗೆ ಕನಸುಗಳು ಬೀಳ್ತವೆ, ಅನೇಕರಿಗೆ ದರ್ಶನಗಳಾಗ್ತವೆ. ಅದು ಎಷ್ಟರ ಮಟ್ಟಿಗೆ ನಿಜ ಎಂಬುದು ಅವರವರ ನಂಬಿಕೆಗೆ, ಅವರವರ ಭರವಸೆಗೆ ತಕ್ಕದ್ದು. ಯಾರೂ ಸಹ ಅದನ್ನು ಟೀಕೆಯನ್ನು ಮಾಡೋಕ್ಕಾಗಲಿ ನಾವು ಸಾಧ್ಯವಿಲ್ಲ. ಉದಾಹರಣೆಗೆ ನನಗೆ ಒಂದು ಕನಸು ಬಿತ್ತು. ಸುಮಾರು ಇದು ಒಂದು 7 ವರ್ಷದ ಹಿಂದೆ. ಅದಾದಮೇಲೆ ನನಗೆ ಯಾವ ಕನಸು ದೇವರ ಬಗ್ಗೆ ಬೀಳಲಿಲ್ಲ. ನಾನು ಆಫೀಸಲ್ಲಿ ಕೆಲಸ ಮಾಡಿಕೊಂಡು ಹೋಗುವಾಗ ಆ ಒಂದು ಪರಲೋಕದಲ್ಲಿ ಒಂದು ಬಿಳಿ ವಸ್ತ್ರವನ್ನು ಧರಿಸಿರ್ತಕ್ಕಂಥ ಒಬ್ಬ ದೇವದೂತನ ಅಥವಾ ಕ್ರಿಸ್ತನ ದೇವರ ಗೊತ್ತಿಲ್ಲ, ಮತ್ತು ಆತನ ಒಂದು ತಲೆಯ ಹಿಂಭಾಗದಲ್ಲಿ ಒಂದು ಪ್ರಕಾಶಮಾನವಾದಂಥ ಒಂದು ಸೂರ್ಯ ಅಥವಾ ಚಂದ್ರನ ಬೆಳಕು ಬರ್ತದೆ. ನಾನು ನೋಡಿದ ತಕ್ಷಣ ದೇವರೇ ಬಂದೇ ಇರಿ, ನಾನು ಬರ್ತಾ ಇದ್ದೀನಿ ನಿಮ್ಮ ಜೊತೆ ಅನ್ನೋ ಒಂದು ಮಾತು ನಾನು ಹೇಳಿದಾಗಾಯಿತು. ಮತ್ತು ಕಣ್ಬಿಟ್ಟು ನೋಡಿದ್ರೆ ಯಾರೂ ಇಲ್ಲ. ಈ ಕನಸು ನನಗೆ 7 ವರ್ಷದ ಅಥವಾ 8 ವರ್ಷದ ಹಿಂದೆ ಬಿದ್ದಂಥ ಒಂದು ಕನಸು. ಅದಾದಮೇಲೆ ನನಗೆ ಯಾವ ದರ್ಶನ ಕೂಡ ಸಹ ಆಗಲಿಲ್ಲ. ಒಂದು ವಿಷಯ ನಾನು ಅರ್ಥ ಮಾಡಿಕೊಂಡ್ರೆ, ದೇವರು ಯಾವುದೋ ಒಂದು ರೀತಿಯಲ್ಲಿ ನಮಗೆ ಕೆಲವು ದರ್ಶನಗಳನ್ನು, ಕೆಲವು ಕನಸುಗಳನ್ನು, ಅಥವಾ ಕೆಲವು ನಾವು ಸುತ್ತಮುತ್ತ ನೋಡ್ತಕ್ಕಂಥ ಕೆಲವು ದೃಶ್ಯಗಳನ್ನು ನಮಗೆ ಕೊಡ್ತಾ, ಅದು ಕನಸೇ ಆಗಿರ್ಬೋದು, ಅಥವಾ ಕೆಲವು ದೇಶದಲ್ಲಿ ವಿರೋಧವಾಗಿ ನಡೀತಾ ಇರತಕ್ಕಂಥ ಚಟುವಟಿಕೆಗಳಾಗಿರಬಹುದು, ಕ್ರೈಸ್ತ ವಿರೋಧವಾದಂಥ ಚಟುವಟಿಕೆಗಳಾಗಿರ್ಬೋದು, ದೇಶಕ್ಕೆ ದೇಶಗಳು, ರಾಜ್ಯಕ್ಕೆ ರಾಜ್ಯಗಳು, ಖಂಡಕ್ಕೆ ಖಂಡಗಳು ವಿರೋಧವಾಗಿ
ಯುದ್ಧಕ್ಕೆ ಹೋಗ್ತಾ ಇರ್ತಕ್ಕಂಥವು ಇರಬಹುದು, ಅಲ್ಲಲ್ಲಿ ಆಗ್ತಾ ಇರ್ತಕ್ಕಂಥ ಭೂಕಂಪಗಳು, ಅಲ್ಲಲ್ಲಿ ಆಗ್ತಾ ಇರ್ತಕ್ಕಂಥ ಅನೇಕ ವಿಷಯಗಳು, ಇವೆಲ್ಲ ನಮಗೆ ಯಾವುದೋ ಒಂದು ರೀತಿಯಲ್ಲಿ ದೇವರು ದರ್ಶನವನ್ನು ಕೊಡ್ತಾ ಇರ್ತಾರೆ. ಇನ್ನೇನು ಯುಗದ ಸಮಾಪ್ತಿಯ ಹತ್ರ ಬರ್ತಾ ಇರಬಹುದು ಅನ್ನೋ ಒಂದು ಇರುತ್ತೆ. ಆದರೂ ಅದು ಮತ್ತಾಯದಲ್ಲಿ ಹೇಳುತ್ತೆ, ಪ್ರಸವ ವೇದನೆ, ಈಗ ತಾನೇ ತಾಯಿ ತನ್ನ ಗರ್ಭದ ಒಂದು ವೇದನೆಯನ್ನು ಹೆಂಗೆ ಪಡ್ತಾ ಅಷ್ಟೇ, ಇನ್ನೂ ಅಂತ್ಯಕಾಲ ಅಲ್ಲ. ಅಂದರೆ ಈ ಒಂದು ಯುಗದ ಸಮಾಪ್ತಿಯನ್ನು ಯಾವಾಗ ಆಗುತ್ತೆ, ಹೇಗೆ ಆಗುತ್ತೆ ಅನ್ನೋದು ವಿಮರ್ಶನೆ ಎಲ್ಲವನ್ನು ದೇವರು ರಹಸ್ಯವಾಗಿ ಇಟ್ಟಿರ್ತಾರೆ. ಇವತ್ತು ನಾವು ದಾನಿಯೇಲನ ಒಂದು ಗ್ರಂಥದಲ್ಲಿ 12ನೇ ಅಧ್ಯಾಯದಲ್ಲಿ ನಮಗೆ ಒಂದು ಕಳಿಸ್ಕೊಡ್ತಾರೆ ಯಾವ ಒಂದು ರೀತಿಯಲ್ಲಿ ಯುಗದ ಸಮಾಪ್ತಿ ಇರುತ್ತೆ ಅಂತ. ಇದು ಆ ಒಂದು ಕಾಲಕ್ಕೆ ತಕ್ಕಂತೆ ನಾವು ಹೋಲಿಸಿ ನೋಡ್ಬೋದು, ಅಥವಾ ಈ ಒಂದು ಕಾಲಕ್ಕೆ ತಕ್ಕಂತೆ ಒಂದು ರೆವಲ್ಯೂಷನ್ ಅಥವಾ ಪ್ರಕಟಣೆಯಲ್ಲಿ ಏನು ವಿಷಯ ಇದೆ ಅದನ್ನು ಸಹ ಅಡಕವಾಗಿ ಸಹ ತೆಗೆದುಕೊಳ್ಬೋದು. ವಚನವನ್ನು ನಾವು ನೋಡೋಣ. 12ನೇ ಅಧ್ಯಾಯ 1ನೇ ವಚನದಿಂದ 13ವರೆಗೂ ಸಹ ಇದೆ. ನಾವು ಸ್ವಲ್ಪ ಓದಿ ಕೆಲವು ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋಣ. ಇನ್ನೊಂದು ತಿಳ್ಕೊಳ್ಳಿ, ದಾನಿಯೇಲನಲ್ಲಿ ಬರೆದಂಥ ಒಂದು ಗ್ರಂಥ, ರೆವಲ್ಯೂಷನಲ್ಲಿ ಇರ್ತಕ್ಕಂಥ ಕೆಲವು ವಚನಗಳನ್ನು ಆಳವಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಪ್ರಾರ್ಥಿಸೋಣ, ಇನ್ನೂ ಹೆಚ್ಚಾದಂಥ ನಮಗೆ ದೇವರ ಜ್ಞಾನ ಬೇಕಾಗಿದೆ. ಆಮೇಲೆ 12ನೇ ಅಧ್ಯಾಯ 1ರಿಂದ, ನಿನ್ನ ಜನರ ಪಕ್ಷವನ್ನು ಹಿಡಿದಿರುವ ಮಹಾಪಾಲಕನಾದ ಮಿಖಾಯೇಲನು ಆ ಕಾಲದಲ್ಲಿ ಹೇಳುವನು, ಮೊಟ್ಟ ಮೊದಲು ಜನಾಂಗವು ಉಂಟಾದುದರಿಂದ ಅಂದಿನವರೆಗೆ ಸಂಭವಿಸುವುದಂಥ ಸಂಕಟವು ಸಂಭವಿಸುವುದು. ಆಗ ನಿನ್ನ ಜನರೊಳಗೆ ಯಾರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಸಿಕ್ಕುವೋ ಅವರೆಲ್ಲರೂ ರಕ್ಷಿಸಲ್ಪಡುವರು. ದಾನಿಯೇಲನಿಗೆ ಕೊಟ್ಟಂಥ ಒಂದು ದರ್ಶನ ಇದು ಎಲ್ಲಿಗೆ ನಾವು ಹೋಲಿಸಿ ನೋಡಬಹುದು ಅಂತ ನಾವು ಇಲ್ಲಿ ತಿಳಿದುಕೊಂಡಾಗ, ಇಲ್ಲಿ ದೇವರ ಒಂದು ಶತ್ರುಗಳು ಮತ್ತು ದೇವರ ನಿಷ್ಠಾವಂತ ಮಿತ್ರರ ಒಂದು ಅಂತಿಮ ಭವಿಷ್ಯದ ಬಗ್ಗೆ ದಾನಿಯೇಲನಿಗೆ ಅರ್ಥವಾಗುತ್ತೆ ಮತ್ತು ಆತನ ದೂತನ ಮೂಲಕ ಕಲಿತಾರೆ. ಈ ಅಧ್ಯಾಯವು ಒಂದು ಹಳೆ ಒಡಂಬಡಿಕೆಯಲ್ಲಿ ನಾವು ಆಲೋಚಿಸಿ ನೋಡಿದ್ರೆ ಸತ್ತವರ ಒಂದು ಪುನರುತ್ಥಾನದ ಬಗ್ಗೆ ಮತ್ತು ಯುಗದ ಅಂತ್ಯದಲ್ಲಿ ಸಂಭವಿಸುವ ಎಲ್ಲ ಜನರ ತೀರ್ಪಿನ ಬಗ್ಗೆ ಪ್ರಬಲವಾದಂಥ ಒಂದು ಸುಳಿವನ್ನು ದೇವರು ಕೊಡ್ತಾರೆ. ಇದು ಬಂದು ನಾವು ಅನ್ಕೊಬೋದು, ಯೇಸು ಕ್ರಿಸ್ತರು ಬಂದರು, ಅವರು ಬಂದು ನಮಗೆ ಯುಗದ ಸಮಾಪ್ತಿಯನ್ನು ಹೇಳಿದರು. ಅದಾದ ನಂತರ ರೆವಲ್ಯೂಷನಲ್ಲಿ ನೋಡಿದ್ರೆ ಅಲ್ಲಿ ಒಂದು ಯುಗದ ಸಮಾಪ್ತಿ ಬಗ್ಗೆ ಜೀವದ ಬಾಧ್ಯರ ಪಟ್ಟಿನ ಹೆಸರು ಅಲ್ಲೂ ಸಹ ಒಂದು ವಚನ ಬರುತ್ತೆ. ಅಲ್ಲಿ ನಮ್ಗೆ ಅನಿಸುತ್ತೆ ಈ ಒಂದು ಯುಗದ ಸಮಾಪ್ತಿ ಯೇಸು ಕ್ರಿಸ್ತರ ಮೇಲೆ ನಮಗೆಲ್ಲ ತಿಳಿಕೊಟ್ಟಿದ್ದು ಅಂತ. ಇಲ್ಲ ಸಹೋದರರೇ, ಇದು ದಾನಿಯೇಲನು ಇರುವಾಗ ಕಾಲದಲ್ಲಿಯೇ ನಿಷ್ಠಾವಂತರು, ನೀತಿವಂತರು ಮತ್ತು ದೇವರ ಶತ್ರುಗಳ ಒಂದು ವಿಷಯಗಳ ಬಗ್ಗೆ ಆ ಒಂದು ಅಂತ್ಯದ ಸಮಯದಲ್ಲಿ, ಅಂತ್ಯದ ಒಂದು ದಿನಗಳಲ್ಲಿ, ಕೊನೆಯ ದಿವಸದ ಈ ಒಂದು ಪ್ರಪಂಚಗಳಲ್ಲಿ ಹೇಗೆ ಇರುತ್ತದೆ ಎಂಬುದನ್ನು ದಾನಿಯೇಲನ ಕಾಲದಲ್ಲೇ ದೇವರು ನಮಗೆ ಪ್ರಬಲವಾದಂಥ ಒಂದು ಸುಳಿವನ್ನು ಕೊಟ್ಟರು ಅಂತ ನಾವು ತಿಳ್ಕೊಬೋದು. ಖಂಡಿತವಾಗಿಯೂ ಈ ಒಂದು ವಚನ ಆ ಒಂದು ದಾನಿಯೇಲನಿಗೆ ಆ ಒಂದು ಸಮಯದಲ್ಲಿ ಗೊತ್ತಿರಲಿಲ್ಲ ಯುಗ ಸಮಾಪ್ತಿ ಅಂದರೆ ಏನು, ಯಾರು ಎದ್ದೇಳ್ತಾರೆ, ಯಾರು ಬರ್ತಾರೆ. ಆ ಕಾಲದಲ್ಲೂ ಸಹ ನೋಡಿದ್ರೆ ಅಪೋಕ್ಯಾಲಿಪ್ಸ್, ದಾನಿಯೇಲನ ಕೊನೆಯ ಅಧ್ಯಾಯ, ಒಂದು ಹೊಸ ಒಡಂಬಡಿಕೆಯ ಮಹಾನ್ ಅಪೋಕ್ಯಾಲಿಪ್ಸ್ ಕೊನೆಯ 3 ಅಧ್ಯಾಯಗಳೊಂದಿಗೆ ಹೆಚ್ಚು ಸಾಮಾನ್ಯವಾಗಿ ಎಂಬುದು ಖಂಡಿತವಾಗಿಯೂ ಕಾಕತಾಳೀಯವಾಗಿ ಇರುತ್ತದೆ ಎಂಬುದನ್ನು ತಿಳಿಸ್ಕೊಳ್ತದೆ. ಆ ಒಂದು ಸಮಯದಲ್ಲಿ ಎಲ್ಲವೂ ಸಹ ಒಂದು ಮುಗಿದ ಮೇಲೆ ನಮಗೆ ಗೊತ್ತು, 8, 9, 10 ಈ ಒಂದು ಅಧ್ಯಾಯಗಳಲ್ಲಿ ನಾವು ಸಿರಿಯಾ ಒಂದು ದೇಶದ ಬಗ್ಗೆ, ಅಲ್ಲಿರ್ತಕ್ಕಂಥ ಒಂದು ಅಲೆಕ್ಸಾಂಡರ್ ಹೇಗೆ
ಅಟ್ಯಾಕ್ ಮಾಡಿ ಆ ಒಂದು ದೇಶಕ್ಕೆ ವಿರೋಧವಾಗಿ ಹೋಗ್ತಾನೆ, ಅವನು ಸಹ ಸತ್ತು ಹೋಗ್ತಾನೆ. ಅದಾದ ಮೇಲೆ 4 ರಾಜ್ಯಗಳು ಹೊಸದಾಗಿ ಬರ್ತಾರೆ, ಅವರು ಸಹ ಹಾಳಾಗಿ ಅವರು ಸಹ ಹೋಗ್ತಾರೆ. ಈ ಒಂದು ದರ್ಶನಗಳನ್ನು ದಾನಿಯೇಲನಿಗೆ ಮುಂದೆ ಏನಾಗುತ್ತೆ, ಹಿಂದೆ ಏನಾಗುತ್ತೆ, ವಾಸ್ತವವಾಗಿ ಏನು ನಡೆಯುತ್ತೆ ಎಂಬುದರ ಒಂದು ವಿಷಯಗಳನ್ನು ಎಲ್ಲವನ್ನು ಮುಗಿಸಿ ಕೊನೆಯದಾಗಿ ಯುಗದ ಸಮಾಪ್ತಿ ಹೇಗೆ ಆಗುತ್ತೆ ಎಂಬುದನ್ನು ಇಲ್ಲಿ ನಾವು ನೋಡ್ತೇವೆ. ಹೌದು ಸಹೋದರರೇ, ಆದರೆ ಒಂದು ವಿಷಯ, ನಾವು ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರು ಇದೆಯಾ? ಒಂದನೇ ಪ್ರಶ್ನೆ. ಯಾರು ಜೀವಬಾಧ್ಯರ ಒಂದು ಪಟ್ಟಿಯಲ್ಲಿ ಅವರ ಹೆಸರು ಬರೆಯಲ್ಪಡುತ್ತದೋ ಅವರೆಲ್ಲರೂ ಸಹ ರಕ್ಷಿಸಲ್ಪಡುವರು. ಇವತ್ತು ಜನ ಎಲ್ಲೆಲ್ಲಿ ಹೋಗ್ತಾರೆ, ನನ್ನ ಹೆಸರು ಎಲ್ಲಿದೆ ಅಂತ. ಒಂದು ಇಂಟರ್ವ್ಯೂ ಮುಗೀತದ ತಕ್ಷಣ ನಾನು ಸೆಲೆಕ್ಟ್ ಆಗಿದ್ದೀನಾ ಟಕ್ಕಂತ ಹೋಗಿ ನೋಡ್ತಾರೆ, ಓ ಎಲ್ಲಿ ನನ್ನ ಹೆಸರು ಬಂದಿದೆಯಾ, ನಾನು ಸೆಲೆಕ್ಟ್ ಆಗಿದ್ದೀನಿ. ಇವತ್ತು ಪೇರೆಂಟ್ಸ್ ಎಲ್ಲಿ ಹೋಗ್ತಾರೆ, ಯಾವುದಾದ್ರು ಒಂದು ಕಾಲೇಜಲ್ಲಿ, ಒಂದು ಸ್ಕೂಲಲ್ಲಿ ಯಾವುದಾದ್ರು ಒಂದು ತನ್ನ ಮಕ್ಕಳು ಪಾಸ್ ಆದ ತಕ್ಷಣ ನನ್ನ ಮಗ ಫಸ್ಟ್ ರ್ಯಾಂಕಲ್ಲಿದ್ದಾನ, ನನ್ನ ಮಗಳು ಫಸ್ಟ್ ರ್ಯಾಂಕಲ್ಲಿ ಬಂದಿದ್ದಾಳ, ಫಸ್ಟ್ ಮೇಲ್ ನೋಡ್ತೀವಿ, ಕೆಳಗಡೆ ನೋಡಲ್ಲ. ಎಲ್ಲಿ ನೋಡ್ತೀವಿ? ನಮ್ಮ ಲಿಸ್ಟು ಮೇಲಿದೆಯಾ, ನನ್ನ ಮಗಳು ಬಂದ, ನನ್ನ ಮಗ ಬಂದ. ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಮೇಲೆ ಅಪ್ಪನ ನೋಡೋದು, ಇಲ್ಲಿದೆಯಾ? ನಾವು ಅನೇಕ ಸಮಯದಲ್ಲಿ ನಮ್ಮ ಹೆಸರು ಎಲ್ಲಿ ಬರೆದಿರುತ್ತೆ, ನಮ್ಮ ಮಕ್ಕಳ ಹೆಸರು ಎಲ್ಲಿ ಬರೆದಿರುತ್ತೆ, ನನ್ನ ಕುಟುಂಬದ ಸುತ್ತಮುತ್ತ ಇರತಕ್ಕಂಥ ಒಂದು ಹೆಸರುಗಳು ಯಾವ ಪಟ್ಟಿಯಲ್ಲಿ ಬರೆದಿದೆ ಎಂಬುದ ಒಂದರ ವಿಷಯವನ್ನು ನಾವು ಆಲೋಚನೆ ಮಾಡೋದನ್ನೇ ಅನೇಕ ವೇಳೆ ಮರಿತೀವಿ. ಪ್ರೀತಿಯ ಕ್ರೈಸ್ತರಾದಂಥ ನನ್ನ ಸಹೋದರ ಸಹೋದರಿಯರೇ, ನಾವು ಯಾವ ಪಟ್ಟಿಯನ್ನು ಹುಡುಕುವುದು ಬೇಕಾಗಿಲ್ಲ. ನಮಗೆ ಇರುವುದು ಒಂದೇ ಪಟ್ಟಿ. ನಮ್ಮ ಹೆಸರು ಜೀವಬಾಧ್ಯರ ನಿತ್ಯ ಜೀವನಕ್ಕೆ ಸೇರಿಸುವ ಒಂದು ಪಟ್ಟಿಯಲ್ಲಿ ನಮ್ಮ ಮಕ್ಕಳು, ನಾವು, ನಮ್ಮ ಸ್ವಂತದವರು, ನಮ್ಮ ಸ್ನೇಹಿತರು ಎಷ್ಟರ ಮಟ್ಟಿಗೆ ಆ ಹೆಸರಲ್ಲಿ ಇದ್ದಾರೆ ಎಂಬುದರ ಗುರಿಯೇ ಕ್ರೈಸ್ತರದಾಗಿರಬೇಕೆಂಬುದಾಗಿ ನಿಮ್ಗೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸಹೋದರರೇ. ವಚನವನ್ನು ಮುಂದುವರಿಸೋಣ. ಧೂಳಿನ ನೆಲದೊಳಗೆ, ಪ್ರಪಂಚದಲ್ಲಿ ಬರೀ ಧೂಳು, ಅರ್ಥ ಮಾಡ್ಕೊಳ್ಳಿ, ಎಲ್ಲವೂ ಸಹ ಸುಟ್ಟು ಭಸ್ಮವಾಗಿ ಕಡೆಯ ದಿನದಲ್ಲಿ ಬರೀ ಧೂಳಾಗುತ್ತೆ ಎಂಬುದರ ಒಂದು ಅರ್ಥವನ್ನು ದಾನಿಯೇಲರಿಗೆ ಒಂದು ದರ್ಶನದಲ್ಲಿ ಹೇಳಿಕೊಡ್ತಾ ಇದ್ದಾರೆ. ಧೂಳಿನ ನೆಲದೊಳಗೆ ದೀರ್ಘ ನಿದ್ರೆಯಲ್ಲಿರುವರು ಮಾಡುವದರಲ್ಲಿ ಅನೇಕರು ಎಚ್ಚೆತ್ತು, ಕೆಲವರು ನಿತ್ಯ ಜೀವವನ್ನು, ಕೆಲವರು ನಿಂದನಾ ನಿತ್ಯ ತಿರಸ್ಕಾರಗಳನ್ನು ಅನುಭವಿಸುವರು. ಜ್ಞಾನಿಗಳು ತೇಜೋಮಯವಾದ ಆಕಾಶ ಮಂಡಲದಂತೆ ಪ್ರಕಾಶಿಸುವರು. ಬಹು ಜನರನ್ನು ಸದ್ಧರ್ಮಿಗಳನ್ನಾಗಿ ಮಾಡುವವರು ಯುಗ ಯುಗಾಂತರಗಳಲ್ಲಿಯೂ ನಕ್ಷತ್ರದ ಹಾಗೆ ಹೊಳೆಯುವರು. ದಾನಿಯೇಲನೇ, ನೀನು ಈ ಮಾತುಗಳನ್ನು ಮುಚ್ಚಿಡು, ಅವುಗಳನ್ನು ಬರೆಯುವಾಗ ಗ್ರಂಥಕ್ಕೆ ಮುದ್ರೆ ಹಾಕು. ಅಂತ್ಯಕಾಲದವರೆಗೆ ಮರೆಯಾಗಿರಲಿ. ಬಹು ಜನರು ಅತ್ತಿತ್ತ ತಿರುಗುವರು, ತಿಳುವಳಿಕೆಯಲ್ಲಿ ಹೆಚ್ಚುವುದು. ಆಮೇಲೆ ಅನೇಕ ಸಮಯದಲ್ಲಿ ನಾವು ಈ ಒಂದು ವಚನಗಳನ್ನು ಉಲ್ಲೇಖಿಸಿ ನಾವು ನೋಡಿದಾಗ ದೇವದೂತನು ದಾನಿಯೇಲನಿಗೆ ಈ ಒಂದು ತೀರ್ಪಿನ ದಿನವನ್ನು ವಿವರಣೆ ಮಾಡ್ತಾರೆ. ಜೆರುಸಲೇಮಿನ ವಿನಾಶದ ಸುತ್ತಮುತ್ತಲಿನ ಅಂತಿಮ ತೀರ್ಪಿನ ದಿನದವರೆಗೆ ಈ ಒಂದು ದಿನ, ಸಮಯ ಅಥವಾ ಸಜ್ಜಾಗಿದೆ ಅಥವಾ ಮುಂದಕ್ಕೆ ಇದೆ ಎಂಬುದಾಗಿ ನಾವು ಸಹ ಅರ್ಥ ಮಾಡಿಕೊಳ್ಳಬಹುದು. ಅಂತೆಯೇ ಯೇಸು ಕ್ರಿಸ್ತರ ಕೂಡ ಈ ಯೆರೂಸಲೇಮ್ ವಿನಾಶ ಮತ್ತು ಸತ್ತವರ ಒಂದು ಪುನರುತ್ಥಾನದ ಬಗ್ಗೆ ಅವರು ತಮ್ಮ ಒಂದು ಬೋಧನೆಯಲ್ಲಿ, ಒಂದು ಮಹಾನ್ ಭಾಷಣದಲ್ಲಿ ತನ್ನ ಒಂದು ಸುತ್ತಮುತ್ತಲ ಶಿಷ್ಯರಿಗೆ ಮ್ಯಾಥ್ಯೂ ಬರೆದ ಒಂದು ಸುವಾರ್ತೆ 24:3-35 ಸಹ ಅಲ್ಲಿ ನಾವು ನೋಡ್ತೀವಿ. ಮಾರ್ಕನ ಬರೆದ ಸುವಾರ್ತೆ 13:3-31 ನೋಡ್ತೀವಿ. ಲೂಕನ ಬರೆದ ಸುವಾರ್ತೆ 21:5-28 ನಾವು ನೋಡ್ತೀವಿ. ಅದನ್ನು ನೀವು ಓದಿ ನೋಡಿ. ಅದರ ಬಗ್ಗೆ ಎಲ್ಲ ಉಲ್ಲೇಖಿಸಲಾದ ಈ 3 ಭಾಗಗಳಲ್ಲಿಯೂ ಸಹ ಯೇಸು ಕ್ರಿಸ್ತರು ಒಂದು
ಸ್ವರ್ಗದಿಂದ ಒಂದು ಕಹಳೆಯ ಒಂದು ತುತ್ತೂರಿಯೊಂದಿಗೆ ಒಂದು ಊದಿ ಆ ಒಂದು ಭವಿಷ್ಯವನ್ನು ದೇವರು ನುಡಿಯುತ್ತಾರೆ ಎಂಬುದಾಗಿ ನಮಗೆ ಗೊತ್ತಾಗುತ್ತೆ. ಹೌದು ಸಹೋದರ, ಇಲ್ಲಿ ನಾವು ದಾನಿಯೇಲನ ಪುಸ್ತಕದಲ್ಲೂ ಸಹ ಅದೇ ರೀತಿಯಾದಂಥ ವಚನಗಳನ್ನು ನಾವು ನೋಡ್ತೀವಿ. ಇವತ್ತು ನಮ್ಮ ಒಂದು ವಿಷಯ ಏನಪ್ಪ, ನಾವು ನಕ್ಷತ್ರದ ಹಾಗೆ ಹೊಳೆಯುತ್ತಾ ಇದ್ದೀವ ಅಂತ ಒಂದು ವಚನ, ನಾವು ತೇಜೋಮಯವಾಗಿ ಇದ್ದೀವ ಅನ್ನೋ ಒಂದು ವಚನ, ನಾವು ಜ್ಞಾನಿಗಳಾಗಿದ್ದೀವ ಅನ್ನೋ ಒಂದು ವಚನ. ನಮ್ಮ ನಿರ್ಧಾರ ಏನು? ಅನೇಕ ಸಮಯದಲ್ಲಿ ನಾನು ಹೊಳೆದ್ರೆ ಸಾಕು, ಬೇರೆಯವ್ರ ಕಪ್ಪಿರಲಿ, ಆ ಥರ ಅಲ್ಲ ನಾನು ಹೇಳ್ತಾ ಇರೋದು. ಹೊಳೆಯೋದು ಅಂದರೆ ಏನು? ನಾವು ದೇವರ ದೃಷ್ಟಿಯಲ್ಲಿ ಶುಭ್ರವಾಗಿ, ಬೆಳಕಾಗಿ, ಈ ಲೋಕದ ಕತ್ತಲೆಯಲ್ಲಿ ಇರ್ತಕ್ಕಂಥ ಒಂದು ಜನರನ್ನು ಬೆಳಕಿನೆಡೆಗೆ ಸಾಗಿಸುವಂಥ ನಕ್ಷತ್ರಗಳು. ಅಂದರೆ ಒಂದು ನಕ್ಷತ್ರ ಹೊಳೆದ್ರೆ ಇನ್ನೊಂದು ನಕ್ಷತ್ರನೂ ಸಹ ಕಾಣುತ್ತೆ, ಆ ನಕ್ಷತ್ರನೂ ಸಹ ಹೊಳೆಯುತ್ತೆ. ಅರ್ಥ ಮಾಡ್ಕೊಳ್ಳಿ. ಒಂದು ನಕ್ಷತ್ರ ಪಕ್ಕದಲ್ಲಿ ಹೊಳಿತಾ ಇದ್ದರೆ ಅದರಲ್ಲಿರ್ತಕ್ಕಂಥ ಒಂದು ಪಕ್ಕದಲ್ಲಿರ್ತಕ್ಕಂಥ ಒಂದು ನಕ್ಷತ್ರ ಅದು ಸಹ ಹೊಳೆಯುತ್ತೆ. ಅಂದರೆ ಏನು? ನಮ್ಮಲ್ಲಿ ಇರ್ತಕ್ಕಂಥ ಒಂದು ಜ್ಞಾನವನ್ನು, ನಮ್ಮಲ್ಲಿ ಇರ್ತಕ್ಕಂಥ ಒಂದು ದೈವಿಕ ಭಕ್ತಿಗಳನ್ನು, ನಮ್ಮಲ್ಲಿ ಇರ್ತಕ್ಕಂಥ ಆ ಒಂದು ಕ್ರೈಸ್ತವನ ಒಂದು ಗುಣಾದಿಶಯಗಳನ್ನು ಬೇರೆಯವರಿಗೆ ಹಂಚಿಕೊಟ್ಟಾಗ ನಾವು ಸಹ ನಮ್ಮ ಪಕ್ಕದಲ್ಲಿರ್ತಕ್ಕಂಥವ್ರನ್ನ ತೇಜೋಮಂಡಲವಾದಂಥ ಒಂದು ನಕ್ಷತ್ರದಲ್ಲಿ ಬರುವಿಕೆಗೆ ಮಾಡೋದಕ್ಕೆ ನಮ್ಮ ಕೈಲಿ ಇವತ್ತು ಸಾಧ್ಯವಾಗುತ್ತಾ ಸಹೋದರರೇ? ಆ ರೀತಿಯಲ್ಲಿ ಆಲೋಚನೆ ಮಾಡಿ ನೋಡಿದಾಗ ಯಾವುದೋ ಒಂದು ನಮ್ಮ ಮನಸ್ಸಿನ ಒಳ ಆಳದಲ್ಲಿ ನಮಗೆ ಗೊತ್ತಾಗುತ್ತೆ, ನಾವು ಇನ್ನೊಬ್ಬರಿಗೆ ಆ ಒಂದು ಹೊಳೆಯುವಂತಹ ಒಂದು ಪ್ರಕಾಶಮಾನವಾದಂಥ ಒಂದು ಬೆಳಕನ್ನು ನಮ್ಮ ಕೈಲಿ ಅನೇಕ ಸಮಯದಲ್ಲಿ ಕೊಡೋಕ್ಕೆ ಸಾಧ್ಯವಾಗಲ್ಲ. ಕಾರಣ ಇಷ್ಟೇ, ನಾನು ಮೊದಲನೇ ಹೇಳಿದಾಗೆ ನಮ್ಮ ಪಟ್ಟಿ ನಿತ್ಯ ಜೀವನ ಒಂದು ಹೆಸರಿನಲ್ಲಿ ಬರೆಯಲ್ಪಡುವುದಕ್ಕೆ ನಾವು ಪ್ರಯಾಸವನ್ನು ಮಾಡ್ತಾ ಇಲ್ಲ. ಯುಗದ ಒಂದು ಸಮಾಪ್ತಿಯ ಒಂದು ವಿಷಯಗಳನ್ನು ಆಳವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಮ ಕೈಲಿ ಅನೇಕ ಸಮಯ ಸಾಧ್ಯವಾಗೋದಿಲ್ಲ. ಒಂದು ವೇಳೆ ಯುಗದ ಸಮಾಪ್ತಿ ಇದೆ, ಒಂದು ವೇಳೆ ನಾವು ಜೀವಬಾಧ್ಯರ ಪಟ್ಟಿಯಲ್ಲಿ ನಮ್ಮ ಹೆಸರುಗಳು ಬರೀತವೆ ಎಂಬ ಒಂದು ದೃಢವಾದಂಥ ವಿಶ್ವಾಸ, ನಂಬಿಕೆ ನಾವು ಇದ್ದರೆ ನಾವು ಯಾವಾಗಲೂ ಸಹ ಮೇಲಿನ ಲೋಕದ ಒಂದು ಸಂಬಂಧಗಳ ಬಗ್ಗೆ ಕುರಿತು ನಾವು ಮಾತನಾಡ್ತಾ ಇರ್ತೇವೆ ಸಹೋದರ, ನಾವು ಮಾತನಾಡ್ತಾ ಇರ್ತೇವೆ. ಅದ್ಭುತವಾದಂಥ ಒಂದು ದರ್ಶನವನ್ನು ದಾನಿಯೇಲನಿಗೆ ನೀಡಿದಂಥ ದೇವರು ನಮ್ಮಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಸಹೋದರ ಸಹೋದರಿಗೂ ಆತನ ದರ್ಶನಗಳನ್ನು ನೀಡಲು ಸಾಧ್ಯ ಎಂಬುದಾಗಿ ನಾವು ಮನದಟ್ಟು ಮಾಡಿಕೊಳ್ಳೋಣ. ಸದ್ಧರ್ಮಿಗಳನ್ನಾಗಿ ಮಾಡುವವರು ಯುಗ ಯುಗಾಂತರಗಳಲ್ಲಿಯೂ ಅರ್ಥ ಮಾಡಿಕೊಳ್ಳಿ, ಇನ್ನೊಬ್ಬರು ನಾವು ಸದ್ಧರ್ಮಕ್ಕೆ, ದೇವರ ಒಂದು ಧರ್ಮಕ್ಕೆ, ದೇವರ ಒಂದು ಗುಣಾದಿಶಯಗಳಿಗೆ ಕರ್ಕೊಂಡು ಬರೋದು ಯುಗ ಯುಗಾಂತರಗಳಲ್ಲಿ ಒಳೆಯುವವರು. ಎಂಥ ಅದ್ಭುತವಾದಂಥ ನಮಗೆ ಒಂದು ಬಿರುದು, ಎಂಥ ಅದ್ಭುತವಾದಂಥ ಒಂದು ಆಶೀರ್ವಾದ. ಎಷ್ಟು ಯುಗಗಳಾದರೂ ನಾವು ಸಾಯಲ್ಲ, ಎಷ್ಟು ಯುಗಗಳಾದರೂ ನಮಗೆ ಹಸಿವಿಲ್ಲ, ಎಷ್ಟು ಯುಗಗಳಾದರೂ ನಮ್ಮಲ್ಲಿ ಕಣ್ಣೀರಿಲ್ಲ, ಎಷ್ಟು ಯುಗಗಳಾದರೂ ನಮ್ಮಲ್ಲಿ ಪಾಪಗಳಿಲ್ಲ. ವಾಹ್, ಯುಗ ಯುಗಾಂತರಗಳಲ್ಲಿ ನಕ್ಷತ್ರಗಳಾಗಿ ಹೊಳೆಯುತ್ತಾರೆ. ಎಂತಹ ಒಂದು ಅದ್ಭುತವಾದಂಥ ಒಂದು ಮುನ್ಸೂಚನೆ ದಾನಿಯೇಲನ ಕಾಲದಲ್ಲೇ ನಮಗೆ ಆಶೀರ್ವದಿಸಲ್ಪಟ್ಟಿದೆ. ದೇವರ ಆಶೀರ್ವಾದ ಅದು, ದೇವರು ಕೊಟ್ಟಂತಹ ಒಂದು ಸೌಭಾಗ್ಯ. ಆದರೆ ಪ್ರಪಂಚದಲ್ಲಿ ದೌರ್ಭಾಗ್ಯವಾಗಿ ಬೆಳೆಯಲು ನಾವು ಅನೇಕ ಬಾಳೆ ಪ್ರಾರ್ಥಿಸ್ತೀವಿ, ಅನೇಕ ವೇಳೆ ನಾವು ಅಯ್ಯೋ ಏನಾಗುತ್ತೋ, ಹಿಂಗೆ ನನಗಿದು ಬೇಕು, ನನಗೆ ಅದು ಬೇಕು ಅಂತ ಪ್ರಾರ್ಥನೆಯಲ್ಲಿ, ಅಂದರೆ ನಾವು ಅನೇಕ ವೇಳೆ ದೌರ್ಭಾಗ್ಯ ಬೇಕಂತಲೇ ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಅದು ನಮಗೆ ಗೊತ್ತಾಗಲ್ಲ, ನಮಗದು ಸೌಭಾಗ್ಯವಾಗಿದೆ ಅಂತ ಮನಸ್ಸಲ್ಲಿ ಅನಿಸುತ್ತೆ ಅಷ್ಟೇ. ವಚನವನ್ನು ಮುಂದುವರಿಸೋಣ. ಕೂಡಲೇ ದಾನಿಯೇಲನಾದ ನಾನು
ಮತ್ತಿಬ್ಬರನ್ನು ಕಂಡನು. ಅವರೊಳಗೆ ಒಬ್ಬನು ನದಿಯ ಈ ದಡದಲ್ಲಿಯೂ ಇನ್ನೊಬ್ಬನು ಆ ದಡದಲ್ಲಿಯೂ ನಿಂತಿದ್ದನು. ಅವರಲ್ಲಿ ಒಬ್ಬನು, ಈ ಪೂರ್ವ ಕಾರ್ಯಗಳು ಕೊನೆಗಾಣುವುದಕ್ಕೆ ಎಷ್ಟು ಕಾಲ ಹಿಡಿಯುವುದು ಎಂದು ನದಿಯ ನೀರಿನ ಮೇಲೆ ನಾರಿನ ಒದಕೆಯನ್ನು ಒದ್ದು ನಿಂತಿದ್ದ ಪುರುಷನು ಕೇಳಲು, ಆ ಪುರುಷನು ಕೇಳಲು ಎಡ ಬಲ ಕೈಗಳನ್ನು ಆಕಾಶದ ಕಡೆಗೆ ಎತ್ತಿಕೊಂಡು, ಶಾಶ್ವತ ಜೀವ ಸ್ವರೂಪನಾಣೆ, ಒಂದು ಕಾಲ, ಎರಡು ಕಾಲ, ಅರ್ಧ ಕಾಲ ಕಳೆಯಬೇಕು. ದೇವರು ಜನರ ಬಲವನ್ನು ಸಂಪೂರ್ಣವಾಗಿ ಮುರಿದು ಬಿಟ್ಟ ಮೇಲೆ ಈ ಕಾರ್ಯಗಳು ಮುಕ್ತಾಯವಾಗುವು ಎಂಬುದಾಗಿ ತನ್ನ ಕಿವಿಗೆ ಬೀಳುವಂತೆ ಹೇಳಿದನು. ಈ ಒಂದು ವಚನವನ್ನು ಓದಿದಾಗ ನನಗೆ ಸ್ವಲ್ಪ ಕಷ್ಟವಾಯಿತು, ಯಾವ ರೀತಿಯಲ್ಲಿ ಇದನ್ನು ಹೇಳೋದಕ್ಕೆ ಸಾಧ್ಯ ಅಂತ. ನನಗೆ ದೇವರ ಒಂದು ವಿಷಯಗಳನ್ನು ತಿಳ್ಕೊಡುವಾಗ ಇಲ್ಲಿ ನಾವು ನೋಡ್ತೀವಿ, ಒಂದು ನದಿಯ ದಡದಲ್ಲಿ ಆ ಒಂದು ವಿಸ್ಮಯಕಾರಿ ವಿಷಯ ನಡೀತಾ ಇದೆ. ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ನಿಂತ್ಕೊಂಡು ಮಾತನಾಡ್ತಾ ಇದ್ದಾರೆ. ಒಂದು ವಚನ ನಾವು ನೋಡಬೇಕಂದ್ರೆ ಈವನ್ ಈ ದರ್ಶನ ಯಾವ ರೀತಿಯಲ್ಲಿ ಎಲ್ಲಾಯಿತು ಅಂತ ನೋಡಿದಾಗ, ದಾನಿಯೇಲನು ಬರೆದ 10ನೇ ಅಧ್ಯಾಯ 4ನೇ ವಚನದಲ್ಲಿ ನೋಡಿದಾಗ ಅಲ್ಲಿ ಟೈಗ್ರಿಸ್ ನದಿ ಎಂಬ ಒಂದು ನದಿ ಕೂಡ ಅಲ್ಲಿ ನಾವು ನೋಡ್ಬೋದು. ಅಲ್ಲಿ ಇದ್ದ ಮತ್ತು ಇಲ್ಲಿ ಆ ಕಡೆ ಮತ್ತು ಈ ಕಡೆ ನಾರು ಬಟ್ಟಿಯನ್ನು ಧರಿಸಿದಂಥ ಒಂದು ಮನುಷ್ಯರು ಅಥವಾ ದೇವದೂತರ ಅಥವಾ ಯಾರಂತ ಇಲ್ಲಿ ಸರಿಯಾಗಿ ವಿವರಣೆ ಕೊಡಲು ಅಥವಾ ಅವರು ಯಾರು ಅಂತ ಹೇಳೋದು ಬಹಳ ಕಷ್ಟಕರ. ಮತ್ತು ಎರಡನೇ ವಿಷಯವಾಗಿ ನಾವು ನೋಡಬೇಕಂದ್ರೆ ಅಲ್ಲಿ ಎರಡು ಎಡ ಬಲ ಕೈಗಳನ್ನು ಮೇಲಕ್ಕೆ ಎತ್ತಿ ಸ್ವರ್ಗದ ಕಡೆ ಕೈಯನ್ನು ತೋರಿಸುವುದ ಒಂದು ಅರ್ಥ ಏನಪ್ಪ ಅಂದರೆ, ಅದೊಂದು ವಿಷಯ ಏನಪ್ಪ ಅಂದರೆ, ಬಲಗೈ ಎಡಗೈ ಮೇಲೆ ಎತ್ತುವುದು ಯಹೂದ್ಯರ ಒಂದು ವಿಷಯದಲ್ಲಿ ನೋಡಿದಾಗ ಅದೊಂದು ಗಂಭೀರವಾದಂಥ ಒಂದು ಪ್ರತಿಜ್ಞೆ ಮಾಡುವುದು ಅಂತ. ಇವಾಗ ನೋಡಿ, ಯಾವುದೋ ಒಂದು ಬಾಹುಬಲಿ ಪಿಕ್ಚರ್ ನೀವು ನೋಡ್ತಿರಲ್ಲ, ನೋಡಿದಾಗ ಅಂತ ಬಲಗೈ ಅದೇನದು ಆ ಒಂದು ಪ್ರತಿಜ್ಞೆ. ಇಲ್ಲೂ ಸಹ ನಾವು ಇಲ್ಲಿ ನೋಡ್ತೀವಿ, ಎಡ ಬಲಗೈ ಎರಡನ್ನು ಸಹ ಎತ್ತಿ ಈ ಎಲ್ಲ ಒಂದು ನಿಯಂತ್ರಣ ಏನಿದೆ ಇಲ್ಲಿ, ಅರ್ಧ ಕಾಲ ಆಗುತ್ತೆ, 1.5 ಕಾಲ ಆಗುತ್ತೆ, 12 ಕಾಲ ಆಗುತ್ತೆ, 13 ತಿಂಗಳ ಕಾಲ ಆಗುತ್ತೆ ಅಂತ ಅನೇಕ ವರ್ಷಗಳು ಆಗಬಹುದು, ಅಥವಾ 2 ವಾರ 2 ಕಾಲ ಅರ್ಧ ಕಾಲ ಇರಬೇಕು ಅಂತ, ಮತ್ತು ಜನರ ಬಲವನ್ನು ಸಂಪೂರ್ಣವಾಗಿ ಮುರಿದ ಈ ರೀತಿ ನಾವು ನೋಡಿದಾಗ ಈ ಕಾಲ ಅನ್ನುವುದು, ಈ ಒಂದು ದಿವಸಗಳು ಅನ್ನುವುದು, ಯುಗದ ಸಮಾಪ್ತಿ ಯಾವಾಗ ಆಗುತ್ತೆ ಅನ್ನುವುದು ದೇವರ ನಿಯಂತ್ರಣ. ಖುದ್ದಾಗಿ ಯಾರೋ ಒಬ್ಬರು ಬೋಧನೆಯನ್ನು ಮಾಡುವಾಗ, ನಾಗರಾಜ್ ಹೇಳಿದ್ರಪ್ಪ ಬರೋ ವರ್ಷ ಕೊನೆ, ಬೆನ್ನಿ ಹಿಂಗೆ ಹೇಳಿದ್ರಪ್ಪ, ಇನ್ನು 2 ವರ್ಷದಲ್ಲಿ ಎಲ್ಲ ಔಟ್. ದಿನೇಶ್ ನಮ್ಮ ಚರ್ಚ್ ಲೀಡರ್ ಅವ್ರು ಹೇಳಿದ್ರು, ಇಲ್ಲ ಕಣವ, ಇನ್ನು 3 ತಿಂಗಳಲ್ಲಿ ಮುಗೀತದೆ, ಎಲ್ಲ ಬೇಗ ಎದ್ದೋಡ್ರ ಮ್ಯಾಕೆ. ಯಾವ ಬೋಧಕರ ಕೈಯಲ್ಲಾಗಲಿ, ಯಾವ ಪ್ರವಾದಿಗಳ ಕೈಯಲ್ಲಾಗಲಿ, ಅರ್ಥ ಮಾಡ್ಕೊಳ್ಳಿ, ಪ್ರವಾದಿಗಳಾಗಲಿ, ಇನ್ನೊಂದು ವಿಷಯ, ಸ್ವತಃ ಯೇಸು ಕ್ರಿಸ್ತರು ಹೇಳಿದರೆ ಕಾಲಾವಧಿ ಯಾವಾಗ ಆಗಬೇಕು, ಯಾವಾಗ ಬರ್ತೀನಿ, ಯಾವಾಗ ಬರಬೇಕು, ಯಾವಾಗ ಯುಗದ ಸಮಾಪ್ತಿ, ಇವೆಲ್ಲವೂ ಸಹ ದೇವರ ಒಂದು ನಿಯಂತ್ರಣದಲ್ಲಿ. ಇವತ್ತಿನ ಕಷ್ಟದ ವಿಷಯ ಅಂದರೆ, ಅನೇಕ ಕಡೆ ಪ್ರಪಂಚದಲ್ಲಿರ್ಬೋದು, ಭಾರತದಲ್ಲಿರ್ಬೋದು, ಯೇಸು ಕ್ರಿಸ್ತು ಅಲ್ಲಿ ಬಂದಿದ್ದಾನೆ, ಯೇಸು ಕ್ರಿಸ್ತು ಇಲ್ಲೂ ವಾಸ ಮಾಡ್ತಾ ಇದ್ದಾರೆ. ಇನ್ನು 2 ದಿನದಲ್ಲಿ ಎಲ್ಲ ಊಟ ಇರ್ತೀವಿ, ಇನ್ನು 3 ದಿನದಲ್ಲಿ ಎಲ್ಲ ಉಪಗ್ರಹಗಳು ಕೆಳಗಡೆ ಬೀಳ್ತವೆ, ಇನ್ನು 4 ದಿನದಲ್ಲಿ ಸೂರ್ಯ ಕತ್ಲಾಗ್ಬಿಡ್ತಾನೆ. ಒಂದು ಚಂದ್ರಗ್ರಹಣ ಅಥವಾ ಸೂರ್ಯಗ್ರಹಣ ನೋಡಿ ಇದು ಬೈಬಲಲ್ಲಿ ಹೇಳಿದೆ ನೋಡಿ, ಕಪ್ಪಗಾಗೋಯ್ತು, ಕಾರ್ಗತ್ತಲೆ ಆಗೋಯ್ತು, ಇನ್ನು ನಾಳಿಕೆ ಎಲ್ಲ ಉಂಟು. ಒಂದು ಅರ್ಥ ಮಾಡ್ಕೊ ಪ್ರೀತಿಯ ಸಹೋದರರೇ, ದೇವರ ರಹಸ್ಯವನ್ನು ತಿಳಿದುಕೊಳ್ಳಲು, ದೇವರ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಬಹಳ ಕಷ್ಟಕರವಾದಂಥ ಒಂದು ಸಂಗತಿ. ಆತನು ಒಬ್ಬನಿಗೆ ಮಾತ್ರನೇ ಗೊತ್ತು ಯುಗದ ಸಮಾಪ್ತಿ ಎಂದು. ಆದರೆ ಒಂದು ವಿಷಯ ನಾವು ಇಲ್ಲಿವರೆಗೂ ಏನಪ್ಪ ತಿಳ್ಕೊಂಡ್ವಿ ಅಂತ ಹೇಳೋಕ್ಕೆ ನಾನು ನಿಮಗೆ ಇಷ್ಟಪಡ್ತೀನಿ. ದೇವರ ಜನರ ವಿಮೋಚನೆ ಯಾವ ರೀತಿಯಲ್ಲಿ ಆಗುತ್ತೆ ಎಂಬ ಒಂದು ಭರವಸೆಯನ್ನು ನಮಗೆ ಕೊಟ್ಟಿದ್ದಾರೆ. ಆತನ ಒಂದು ಆಶೀರ್ವಾದದ ಒಂದು ಮೂಲಕ ನಮಗೆ ವಿಮೋಚನೆ ಆಗುತ್ತೆ ಎಂಬುದನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಆ ಒಂದು ಭರವಸೆನೇ ನಮಗೆ ಅದ್ಭುತವಾದಂಥ ನಂಬಿಕೆಯಾಗಿ ಹಿಡಿದುಕೊಂಡು ಹೋಗತಕ್ಕಂಥ ಒಂದು ದೀರ್ಘವಾದಂಥ ದೃಢವಾದಂಥ ಒಂದು ವಿಷಯ ಎಂಬುದಾಗಿ ಇವತ್ತು ನಾವು ತಿಳ್ಕೊಳ್ಳೋಣ.
ಆತನು ಕೊಟ್ಟಂಥ ಭರವಸೆ ಯಾವತ್ತೂ ಸಹ ಸುಳ್ಳಾಗೋದಿಲ್ಲ, ಖಂಡಿತವಾಗಿಯೂ ನೆರವೇರುತ್ತೆ. ಅಲ್ಲಿ ನಾವು ನೋಡ್ತೀವಿ ಒಂದು ವಚನ ಬಹಳವಾಗಿ ನನಗೆ ಏನಾಗುತ್ತೆ ಅಂದರೆ, ದೇವರು ಜನರ ಬಲವನ್ನು ಸಂಪೂರ್ಣವಾಗಿ ಮುರಿದು ಬಿಟ್ಟ ಮೇಲೆ ಈ ಕಾರ್ಯಗಳೆಲ್ಲ ಮುಕ್ತಾಯವಾಗುವು ಎಂಬುದಾಗಿ ನನ್ನ ಕಿವಿಗೆ ಬೀಳುವಂತ ಹೇಳಿದ್ರು. ನೋಡಿ, ಜನ ಕಾರ್ಯ ಇನ್ನೂ ಮುಗಿದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಯುದ್ಧ ಮಾಡೋರು ಯುದ್ಧ ಮಾಡ್ತಾನೆ ಇದ್ದಾರೆ, ಆಯ್ತಾ? ಕೋವಿಡ್ ವೈರಸ್ ಬಿಡೋರು ಇನ್ನೂ ಬಿಡ್ತಾನೇ ಇದ್ದಾರೆ, ಕೊಲೆ ಮಾಡೋರು ಇನ್ನೂ ಕೊಲೆ ಮಾಡ್ತಾನೇ ಇದ್ದಾರೆ, ಅನ್ಯಾಯ ಮಾಡೋರು ಅನ್ಯಾಯ ಮಾಡ್ತಾನೇ ಇದ್ದಾರೆ, ಸುಳ್ಳು ಹೇಳೋರು ಸುಳ್ಳು ಹೇಳ್ತಾನೆ ಇದ್ದಾರೆ, ಕ್ರೈಸ್ತ ಅಂತ ಹೇಳ್ಕೊಂಡು ಬೇರೆ ರೀತಿಯಲ್ಲಿ ಮೋಸದ ಜೀವನ ನಡ್ಕೊಂಡು ಹೋಗ್ತಾನೆ ಇದ್ದಾರೆ. ಅಂದರೆ ಈ ಜನರ ಎಲ್ಲ ಕಾರ್ಯಗಳು ಮುಕ್ತಾಯ ಆಗೋವರೆಗೂ ಯುಗದ ಸಮಾಪ್ತಿ ಇಲ್ಲ. ಬಟ್ ಯಾವಾಗ ಈ ಜನರ ಕಾರ್ಯ ಮುಗಿಯುತ್ತೆ ಗೊತ್ತಿಲ್ಲ. ಆದರೆ ಕ್ರೈಸ್ತರಾದಂಥ ನಾವುಗಳು ಯಾವುದನ್ನು ಸಹ ತೀರ್ಮಾನಿಸದೆ, ಯಾವುದಕ್ಕೂ ಸಹ ನಾವು ಜಡ್ಜ್ಮೆಂಟನ್ನು ಕೊಡದೆ ದೀರ್ಘ ಶಾಂತಿಯಿಂದ ಕಾದು ಕೂತ್ಕೊಳ್ಳೋಣ. ತಾಳಿದವನು ಬಾಳಿಯಾನು ಎಂಬ ಒಂದು ಗಾದೆಯ ಪ್ರಕಾರ ನಾವು ತಾಳ್ಮೆಯಾಗಿ ಈ ಒಂದು ವಿಷಯವನ್ನು ಅರ್ಥ ಮಾಡಿಕೊಂಡು ನಾವು ಹೋಗೋಣ. ಸೊ ಎರಡನೇ ವಿಷಯ ಹೇಳಿ, ಕೆಲವೊಂದು ವಚನಗಳನ್ನು ಹೇಳಿ ನಾನು ಮುಗಿಸೋಕ್ಕೆ ನಾನು ನಿಮಗೆ ಇಷ್ಟಪಡ್ತೀನಿ. ಎರಡನೇ ವಿಷಯ ಏನಪ್ಪ ಅಂದರೆ, ದಯವಿಟ್ಟು ಕ್ಷಮಿಸಿ, ಓಕೆ. ಕೆಲವು ಅನಿಶ್ಚಿತ ಸಮಯಗಳು, ಅಂದರೆ ನಿಶ್ಚಿತ ಮತ್ತು ಅನಿಶ್ಚಿತ ಸಮಯಗಳು ಬಂದಾಗ ದೇವರನ್ನ ನಂಬಿಗಸ್ತರಾಗಿರಿ. ಅನಿಶ್ಚಿತ ಸಮಯದಲ್ಲೂ ಸಹ ದೇವರನ್ನು ನಂಬಿಗಸ್ತರಾಗಿರಿ. ನಂಬುವುದು ಬೇರೆ, ನಂಬಿಗಸ್ತರಾಗಿರುವುದು ಬೇರೆ. ನಂಬುವುದು ಅಂದರೆ ನಾವು ನೋಡಿದ್ದು ಚೆನ್ನಾಗಿದೆಯಪ್ಪ, ಅದು ನಂಬಿಕೆ. ನಂಬಿಗಸ್ತರಾಗಿರೋ ಅದು ನೋಡಿದಾಗೆಲ್ಲ ಚೆನ್ನಾಗಿದೆ, ಅದು ನನಗೆ ಉಪಯೋಗ ಆಗುತ್ತೆ, ನಾನು ಯಾವತ್ತೂ ಸಹ ಇನ್ನೊಂದು ಸರಿ ಅದು ನನಗೆ ನಂಬಿಕೆ ಇಲ್ಲ ಅಂತಿಲ್ಲ, ಆ ಥರ. ಅಂದರೆ ಅಂತಿಮದವರೆಗೂ ನಾವು ನಂಬಿದ್ದನ್ನು ಕೈ ಹಿಡಿದು ಅದನ್ನೇ ನಡೆಸಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಹೋಗುವುದೇ ನಂಬಿಗಸ್ತ. ಒಂದು ಸರಿ ನಂಬುವನು ನಂಬಿಗಸ್ತ ಅಲ್ಲ, ಜೀವನ ಪರ್ಯಂತ ನಂಬುವವನ ನಂಬಿಗಸ್ತ. ಇವತ್ತು ಸಹ ಆ ಒಂದು ವಚನಗಳನ್ನು ನಾವು ನೋಡಿದಾಗ 8ನೇ ಅಧ್ಯಾಯದಲ್ಲಿ ಹೇಳ್ತೀನಿ. ದಾನಿಯೇಲನು ಹೇಳ್ತಾನೆ ನೋಡಿ, ನನಗೆ ಕೇಳಿಸದಿದ್ದರೂ ಅರ್ಥವಾಗಲಿಲ್ಲ. ಆಗ ನಾನು ಎನ್ನೊಡೆಯನೇ ಈ ಕಾರ್ಯಗಳ ಪರಿಣಾಮವೇನು ಎಂದು ಪ್ರಶ್ನೆ ಮಾಡಲು ಅವನು, ದಾನಿಯೇಲನೇ, ಈ ಮಾತುಗಳು ಅಂತ್ಯಕಾಲದವರೆಗೆ ಮುಚ್ಚಲ್ಪಟ್ಟು ಮುದ್ರಿತವಾಗಿವೆ. ಹೋಗು, ಏನು ನೋಡಿ, ಗಂಭೀರವಾಗಿ ಹೋಗು ದಾನಿಯೇಲನಿಗೆ. ಅನೇಕರು ತಮ್ಮನ್ನು ಶುದ್ಧೀಕರಿಸಿ ಶುಭ್ರ ಮಾಡಿಕೊಂಡು ಶೋಧಿತರಾಗುವರು, ದುಷ್ಟರಾಗಿಯೇ ನಡೆಯುವರು. ಓಹೋ, ಭಯಂಕರ. ಅದರಲ್ಲಿಯೂ ಯಾರಿಗೂ ವಿವೇಕವಿರೋದು. ನೋಡಿ, ಅಲ್ಲಿಯೂ ಅವರಲ್ಲಿಯೂ ಯಾರಿಗೂ ವಿವೇಕ ಇಲ್ಲ. ಜ್ಞಾನಿಗಳಿಗೆ ವಿವೇಕವಿರುವುದು. ನಿತ್ಯ ಹೋಮವು ನೀಗಿಸಲ್ಪಟ್ಟು ಹಾಳು ಮಾಡುವ ಅಸಹ್ಯ ವಸ್ತು ಪ್ರತಿಷ್ಠವಾದ ಮೇಲೆ 1290 ದಿವಸಗಳು ಕಳೆಯಬೇಕು. ಕಾದುಕೊಂಡು 1335 ದಿನಗಳೊಳಗೆ ಮಟ್ಟಿಗೆ ತಾಳುವ ಧನ್ಯನು. ನೀನು ಹೋಗಿ ಅಂತ್ಯದವರೆಗೆ ಇರು. ನೀನು ದೀರ್ಘ ನಿದ್ರೆಯನ್ನು ಹೊಂದಿ ಯುಗದ ಸಮಾಪ್ತಿಯಲ್ಲಿ ಎದ್ದು ನಿನಗಾಗುವ ಸ್ವಾಸ್ಥ್ಯದೊಳಗೆ ನಿಲ್ಲುವೆ ಎಂದು ಹೇಳಿದನು. ದಾನಿಯೇಲನಿಗೂ ಸಹ ಆ ಒಂದು ಯುಗದ ಸಮಾಪ್ತಿಯನ್ನು ಹೇಳಿಕೊಟ್ಟು ಆತನು ಸಹ ಒಂದು ಪುನರುತ್ಥಾನವಾಗುತ್ತಾನೆ. ನಿನ್ನ ಸ್ವಾಸ್ಥ್ಯದಲ್ಲಿ ನೀನು ಇರುವೆ. ಅನೇಕ ಸಮಯದಲ್ಲಿ ಹೇಳ್ತೀವಿ, ಈ ನಮಗೆ ಯೇಸು ಕ್ರಿಸ್ತರು ಬಂದ ಮೇಲೆ ನಮಗೆ ಜಡ್ಜ್ಮೆಂಟು, ಸ್ವರ್ಗ, ಅದಕ್ಕಿಂತ ಸ್ವರ್ಗ ಗಿರ್ಗ ಏನಿಲ್ಲ ಅಂತ ಹೇಳ್ತಾರೆ. ನೋಡಿ, ದಾನಿಯೇಲನಿಗೆ ಎಷ್ಟು ಒಂದು ದೇವರೊಂದು ಭರವಸೆಯನ್ನು ಕೊಟ್ಟಿದೆ. ನೀನು ಬರ್ತೀಯಪ್ಪ, ಆ ಸಮಾಪ್ತಿ ಆದಮೇಲೆ ನೀನು ಪುನರುತ್ಥಾನವಂತೀಯ, ನಿನ್ನ ಸ್ವಾಸ್ಥ್ಯ ಏನಿದೆ, ಸ್ವರ್ಗಾರೋಹಣ ಏನಿದೆ ನಿನಗೆ ಸಿಗುತ್ತೆ. ನಮಗೆ ಭಾಗ್ಯ. ದಾನಿಯೇಲನ್ನು ನೋಡ್ಬೋದು, ದಾವೀದರು ನೋಡ್ಬೋದು, ಮೋಶೆಯರು ನೋಡ್ಬೋದು, ಅಬ್ರಾಹ್ಮನ್ ನೋಡ್ಬೋದು, ಎಲೀಷಾ ನೋಡ್ಬೋದು, ಎಲೀಯನ ನೋಡ್ಬೋದು ಕಣ್ಣಾರೆ. ಎಷ್ಟು ಸಂತೋಷದ ವಿಷಯ ಅಲ್ವಾ ಸಹೋದರರೇ? ಯುಗದ ಸಮಾಪ್ತಿ ಎಂಬುದು ಒಂದು ದುಃಖಕರವಾದಂಥ ಒಂದು ವಿಷಯವಲ್ಲ. ಯುಗದ ಸಮಾಪ್ತಿ ಎಂಬುದು ಒಂದು ಸಂತೋಷಕರವಾದಂಥ ವಿಷಯ ಶಿಷ್ಯರಿಗೆ. ಎಂಥ ಅದ್ಭುತ ಅಲ್ವೇ? ಇಲ್ಲಿ ಒಂದು ವಚನ ನಾವು ಹೋಲಿಸಿ ನೋಡಿದಾಗ ಯೇಸು ಹೇಳ್ತಾರೆ, ಯೋಹಾನ 14:1, ದೇವರಲ್ಲೇ ಭರವಸೆ ಬಿಡು, ನನ್ನ ಮೇಲೆಯೂ ವಿಶ್ವಾಸವಿಡಿ, ನನ್ನ ತಂದೆಯ ಮನೆಯಲ್ಲಿ ಅನೇಕ ಕೋಣೆಗಳಿವೆ, ಹಾಗಾಗದಿದ್ದರೆ ನಾನು ನಿಮಗೆ ಹೇಳುತ್ತಿದ್ದೇನೆ,
ನಿಮಗಾಗಿ ಸ್ಥಳವನ್ನು ಸಿದ್ಧಪಡಿಸಲು ನಾನು ಅಲ್ಲಿಗೆ ಹೋಗುತ್ತೇನೆ. ಈಗಾಗಲೇ ದಾನಿಯಲ್ಗೊಂದು ರೂಮ್ ರೆಡಿ. ಮೋಸ್ಟ್ಲಿ ನನಗೆ ಹೆಂಗನ್ಸುತ್ತೆ ಒಂದೊಂದ್ಸರಿ ಅಂದರೆ, ಮೋಸ್ಟ್ಲಿ ಪ್ರವಾದಿಗಳಿಗೂ ಇನ್ನೂ ಚೆನ್ನಾಗಿ ಕೊಠಡಿ ಕಟ್ಟಿರ್ತಾರ. ನಾವು ನಾರ್ಮಲ್ ಶಿಷ್ಯರು ಪಾಪಿಗಳು, ನಮಗೆ ಏನಾದರೂ ಬೇರೆ ಚಿಕ್ಕ ಚಿಕ್ಕ ಕೊಠಡಿ ಏನಾದ್ರು ಇರುತ್ತಾ, ಅಥವಾ ಯಾವ ಥರ ಇರುತ್ತೆ ಆ ಒಂದು ಕೊಠಡಿ? ಸ್ವರ್ಗ ಅಂದರೆ ಒಂದು ಚಿನ್ನದ ಬೀದಿ ಅಲ್ವಾ? ಚಿನ್ನದ ಬೀದಿ ಅಂದರೆ ಏನು KGF ಅಲ್ಲಿ ಹೋಗಿ ನಾವು ಅಗದು ತೆಗೆದು ಒಂದು ಸಿನಿಮಾದಲ್ಲಿ ನಾವು ನೋಡ್ತೀವಲ್ಲ, ಅವನ ತಾಯಿಗೋಸ್ಕರ ಎಲ್ಲ ಇಷ್ಟು ಸಾಲಲ್ಲ ನನಗೆ, ಇನ್ನೂ ಬೇಕು, ಅಗಿರಿ ಅಂತ ತೆಗೆದು ಕಡೆದಾಗಿ ಏನೂ ಇಲ್ಲದೆ ಸಮುದ್ರದೊಳಗಡೆ ಮುಳುಗೋಗ್ತಾನೆ. ಇದು ಪ್ರಪಂಚ ಕಲಿಸ್ಕೊಡ್ತಾರೆ ನಮಗೆ. ಚಿನ್ನದ ಬೀದಿ ನಡೆಯೋ ನೀನು. KGF ಸಿನಿಮಾದಲ್ಲಿ ಚಿನ್ನದ ಬೀದಿ ಹಾಕೋಕ್ಕಾಗಿಲ್ಲ, ಬರೋ ಕಂಟೈನರ್ ಒಳಗಡೆ ತುಂಬಿಕ್ಕಿದ್ರು ಅಷ್ಟೇ. ಆದರೆ ನಮ್ಮ ದೇವರು ಅರ್ಥ ಮಾಡ್ಕೊಳ್ಳಿ, ಸ್ವರ್ಗದಲ್ಲಿ ಹೆಂಗೆ ನಮಗೊಂದು ಬೀದಿನೇ ಕೊಡ್ತಾರೆ, ಅದ್ರ ಮೇಲೆ ನಡ್ಕೊಂಡು ಹೋಗ್ಬೋದು. ಎಂಥ ಒಂದು ಅದ್ಭುತವಾದಂಥ ಒಂದು ಆಶೀರ್ವಾದ. ಹಸಿವಿಲ್ಲ, ಯಪ್ಪ ಅದು ಕೆಲವು ಸಾರಿ ಯೋಚನೆ ಮಾಡಿದಾಗ ನಂಬಲು ಅಸಾಧ್ಯವಾದಂತಹ ಒಂದು ವಿಶ್ರಾಂತಿ ಅದು. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ನಂಬಿ ಅನಿಶ್ಚಿತ ಸಮಯದಲ್ಲೂ ಸಹ ನಂಬಿಗಸ್ತರಾಗಿರಿ ಎಂಬುದಾಗಿ. ಈ ಒಂದು ವಚನಗಳನ್ನು ಆಲಿಸಿ ನೋಡಿದಾಗ ಖಂಡಿತವಾಗಿಯೂ ಒಂದು ಅರ್ಥ ಮಾಡಿಕೊಳ್ಬೇಕು. ಅನೇಕರು ಶುದ್ಧೀಕರಿಸಲ್ಪಡುತ್ತಾರೆ, ನಿರ್ಮಲರು ಮತ್ತು ಪರಿಷ್ಕರಿಸುತ್ತಾರೆ, ಆದರೆ ದುಷ್ಟರು ದುಷ್ಟರಾಗಿಯೇ ಮುಂದುವರಿಯುತ್ತಾರೆ. ದುಷ್ಟರಲ್ಲಿ ಯಾರೂ ಅರ್ಥ ಮಾಡಿಕೊಳ್ಳುವುದಿಲ್ಲ, ಆದರೆ ಬುದ್ಧಿವಂತರು ಅರ್ಥ ಮಾಡಿಕೊಳ್ಳುತ್ತಾರೆ. ದೇವರು ನಮ್ಮನ್ನು ಬುದ್ಧಿವಂತರಾಗೋದಕ್ಕೆ ಆರಿಸ್ಕೊಂಡಿದ್ದಾರೆ. ಇವತ್ತು ನಾವು ಬುದ್ಧಿವಂತರಾಗಿ ವರ್ತಿಸ್ತಾ ಇದ್ದೀವ? ಎಷ್ಟು ಜನರನ್ನು ನಾವು ಸ್ವರ್ಗದೆಡೆ ಕರೀಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತ ನನ್ನನ್ನು ನಾನು ಕೇಳಿದಾಗ ಬಹಳ ವಿರಳ ನೋವಾಗುತ್ತೆ ಅನೇಕ ಸಮಯದಲ್ಲಿ. ಯಾಕೆ ದೇವರು ನಮಗೆ ಇಷ್ಟೊಂದು ಪ್ರೀತಿ ಮಾಡಿ ನಮಗೆ ಈ ಒಂದು ಸ್ವರ್ಗಾರೋಹಣದ ಒಂದು ವಿಶ್ರಾಂತಿಯನ್ನು, ಯುಗದ ಸಮಾಪ್ತಿ ಅಂತ ಹೇಳಿ ಅದನ್ನು ನಮಗೆ ಕರ್ಕೊಂಡು ಹೋಗ್ತಾ ಇರುವಾಗ ನಾವು ಎಷ್ಟರ ಮಟ್ಟಿಗೆ ಬೇರೆಯವರನ್ನು ಶುದ್ಧಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ, ಬೇರೆಯವರನ್ನು ಇನ್ನೂ ನಿರ್ಮಲ ಮಾಡೋದಕ್ಕೆ ನಾವು ಒಂದು ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ನಾವು ಪ್ರಶ್ನೆ ಹಾಕೋಬೇಕಾಗುತ್ತೆ ಸಹೋದರರೇ. ಅಂದರೆ ದೇವರು ನಮಗೆ ಒಂದು ಆಜ್ಞೆಯನ್ನು ಕೊಡ್ತಾ ಇದ್ದಾರೆ. ನನ್ನ ಕೆಲಸ ನಾನು ಮಾಡ್ತೀನಿ, ದಾನಿಯೇಲನಿಗೆ ಹೋಗು, ನನ್ನ ಕೆಲಸ ನಾನು ಮಾಡ್ತೀನಿ, ನೀನು ಏನು ಮಾಡ್ಬೇಕು ಅದನ್ನು ಮಾಡು. ಎಷ್ಟು ಅದ್ಭುತವಾಗಿ ದಾನಿಯೇಲನಿಗೆ ಸವಾಲನ್ನೇ ಆಗ್ತದೆ. ಅಂತ ಪ್ರವಾದಿಗೆ ಸವಾಲು ಹಾಕಿದ್ರೆ ನಾವು ನೀವೆಲ್ಲ ಯಾರು? ಝೀರೋಗೂ ಸಮಾನ ಇಲ್ಲ ಅಂತ ಹೇಳ್ಬೋದು. ಹೌದು ಸಹೋದರರೇ, ಪ್ರಯತ್ನಿಸಿದೋಣ. ಅನಿಶ್ಚಿತ ಸಮಯಗಳು ಬಂದಾಗ ನಾವು ನಮ್ಮ ಬಗ್ಗೆನೇ, ನಮ್ಮ ಒಂದು ಕೌಟುಂಬಿಕದ ಬಗ್ಗೆ, ನನ್ನ ಒಂದು ಮುಂದಿನ, ನಾವು ಅನೇಕ ಸಮಯದಲ್ಲಿ ನಾಳೆ ನಾಡುದು ಅಂತ ಯೋಚನೆ ಮಾಡ್ತೀವಿ, ಬಟ್ ನೆಕ್ಸ್ಟ್ ಸೆಕೆಂಡ್ ಏನಾಗುತ್ತೆ ಅನ್ನೋ ಅರಿವೇ ನಮಗೆ ಜ್ಞಾನ ಇಲ್ಲ. ನೆಕ್ಸ್ಟ್ ಸೆಕೆಂಡ್ ಏನಾಗುತ್ತೆ ಅಂತ ಜ್ಞಾನ ಇಲ್ಲ ನಮಗೆ. ಪ್ರೀತಿಯ ಸಹೋದರರೇ, ದೇವರು ನಮಗೆ ಭರವಸೆಯನ್ನು ನೀಡ್ತಾ ಇದ್ದಾರೆ. ವಿನಾಶಕ್ಕೆ ಕಾರಣವಾಗುವಂತಹ ಅಸಹ್ಯವನ್ನು ಈ ಲೋಕ ಸ್ಥಾಪಿಸಿಕೊಂಡು ಹೋಗ್ತಾ ಇದೆ. ಅದೇ ವಚನದಲ್ಲಿ ನಾವು ನೋಡ್ತೀವಿ 12:11 ವಿನಾಶಕ್ಕೆ ಯಜ್ಞವೇದಿಯನ್ನು ತೆಗೆಸಲ್ಪಟ್ಟು, ಅಂದರೆ ಯೇಸು ಕ್ರಿಸ್ತರನ್ನು ಕುರಿಯಾಗಿ ಒಂದು ಯಜ್ಞದಲ್ಲಿ ಅರ್ಪಿಸಿದರು. ನಿಷ್ಠಾವಂತ ಸ್ವಾಮಿಯವರನ್ನು ಶಿಲುಬೆ ಮೇಲೆ ಹಾಕಿದ್ರು. ಆ ಒಂದು ಪರಿಶುದ್ಧವಾದಂಥ ಒಂದು ದೇವಾಲಯವನ್ನು ವ್ಯಾಪಾರ ಸ್ಥಳವಾಗಿ ಮಾಡಿದ್ರು. ಯೇಸು ಒಬ್ಬರು ಮನುಷ್ಯ ಮಾತ್ರ, ಅವರಿಂದ ಏನು ಸಾಧ್ಯವಿಲ್ಲ ಎಂಬುದಾಗಿ ಬೇರೆ ಒಂದು ದೇವರನ್ನು ಪ್ರತಿಷ್ಠೆ ಮಾಡಿದ್ರು. ಎರಕದ ವಿಗ್ರಹಗಳನ್ನು ಕೊಂಡು ತಂದರು.
ನೀನು ಎಲ್ಲವನ್ನು ಮಾಡಿ ಪವಿತ್ರಾಲಯದಲ್ಲಿ ಶುಭ್ರವಾಗಿದ್ದರೆ ಸಾಕು, ನೀನು ಆಚೆ ಕಡೆ ಏನು ಬೇಕಾದರೂ ಮಾಡ್ಬೋದು ಎಂಬುದಾಗಿ ಪ್ರಬೋಧನೆಯನ್ನ ಮಾಡಿದ್ರು. ದೇವರ ಅಂದರೆ ಈ ಲೋಕದ ಸೈತಾನ ಅಂದರೆ ಈ ಲೋಕದಲ್ಲಿ ಮಾಡ್ತಕ್ಕಂಥ ಅನೇಕ ಒಂದು ವಿರೋಧವಾಗಿ ಯಾರಾದರೂ ಬಂದರೆ ಅಂದರೆ ಅಸಹ್ಯವಾದಂಥ ಒಂದು ಗುಂಪುಗಳು ಹೇಳ್ತವೆ, ಯಾರಾದರೂ ನಮಗೆ ವಿರೋಧವಾಗಿ ಬಂದರೆ ಅವರ ಕತ್ತುಗಳನ್ನು ಕತ್ತರಿಸಿ ಅವರನ್ನು ಬಾಂಬ್ ಹಾಕಿ ಉಡಾಯಿಸಿ ಎಂಬುದಾಗಿ ಬೋಧನೆಗಳನ್ನು ಮಾಡ್ತಾ ಇದ್ದಾರೆ. ಅಸಹ್ಯವಾದದನ್ನು ಪ್ರತಿಷ್ಠನೆ ಮಾಡಿದ್ರು, ಪವಿತ್ರವಾದದನ್ನು ಯಜ್ಞವಾಗಿ ಕತ್ತರಿಸಿದರು. ಪ್ರೀತಿಯ ಸಹೋದರರೇ, ನಾವು ಎಷ್ಟರ ಮಟ್ಟಿಗೆ ಈ ಒಂದು ಸಮಯದಲ್ಲಿ ಪರಿಶುದ್ಧವಾಗಿದ್ದೀವಿ, ಎಷ್ಟರ ಮಟ್ಟಿಗೆ ವಿಶ್ರಾಂತಿಯ ಒಂದು ದಿನಗಳಿಗೋಸ್ಕರ ನಮ್ಮನ್ನು ನಾವು ಸಜ್ಜು ಮಾಡಿಕೊಳ್ತಾ ಇದ್ದೀವಿ. ಯೇಸು ಕ್ರಿಸ್ತರ ಆ ಒಂದು ಶಿಲುಬೆಯ ಒಂದು ಮರಣದಲ್ಲಿ ಎಷ್ಟರ ಮಟ್ಟಿಗೆ ನಾವು ಪಾಲುಗಾರರಾಗಿದ್ದೇವೆ. ಹೌದು ಸಹೋದರರೇ, ಅರ್ಥವನ್ನು ಮಾಡಿಕೊಳ್ಳೋಣ. ದೇವರು ನಮಗೆ ನಿಷ್ಠಾವಂತವಾದಂಥ ಒಂದು ಶಿಷ್ಯರಿಗೆ ಇದೆಲ್ಲವನ್ನು ಆಶೀರ್ವಾದವಾಗಿ ಮಂಜೂರು ಮಾಡಿದ್ದಾರೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ಈ ಅವಿಧೇಯತೆಯಿಂದ ಅನೇಕರು ಬಿದ್ದು ಹೋಗುವರು ಎಂಬುದಾಗಿ ನೋಡ್ತೀವಿ. ನಾವು ನಮ್ಮ ಕಾರ್ಯದ ಮೇಲೆ, ಅಂದರೆ ನಾವು ಎಷ್ಟರ ಮಟ್ಟಿಗೆ ಪರಿಶುದ್ಧವಾಗಿರಬೇಕು, ಎಷ್ಟು ಜನರಿಗೆ ಸತ್ಯವೇದವನ್ನು ಪ್ರಬೋಧಿಸಬೇಕು ಅನ್ನೋದನ್ನು ಕಾರ್ಯದಲ್ಲಿ ನಿರತವಾಗಿರೋಣ. ಹೋಗು ಅಂತ ದಾನಿ ಹೇಳಿದಾಗೆ ನಾವು ಹೋಗಬೇಕು. ನಮ್ಮ ಕಾರ್ಯ ಏನು? ದೇವರ ಮೂಲಕ ಹೋಗಬೇಕು. ದೇವರಿಗೆ ಪ್ರಶ್ನೆ ಕೇಳುವ ಅಧಿಕಾರ, ಯಾವಾಗ ಬರ್ತೀರಾ, ಇದೆಲ್ಲ ಯಾವಾಗ ನಡೆಯುತ್ತೆ ಎಂಬುದಾಗಿ ನಿರ್ಧರಿಸುವನು ಆತನೇ ಎಂಬುದಾಗಿ ನಾವು ತಿಳಿದುಕೊಳ್ಳೋಣ. ಆತನಲ್ಲಿ ನಂಬಿಕೆ ಇಡುವವರಿಗೆ ಆತನು ಸಹ ನಂಬಿಗಸ್ತನಾಗಿದ್ದಾನೆ ಎಂಬುದಾಗಿ ವಚನ ನಮಗೆ ಹೇಳಿಕೊಡುತ್ತೆ. ದೇವರು ನಂಬಿಗಸ್ತರು, ಅದೇ ನಂಬಿಗಸ್ತತನ ನಮ್ಮಲ್ಲೂ ಇರಬೇಕೆಂಬುದಾಗಿ ದೇವರ ಒಂದು ಮಹಾನ್ ಆಶೆಯಾಗಿದೆ. ಆತನ ಆಶೆಯನ್ನು ಈಡೇರಿಸಲು ನಾವು ಸಕಲ ಪ್ರಯತ್ನಗಳನ್ನು ಮಾಡೋಣ. ದೇವರು ನಮಗೆ ಶಕ್ತಿಯನ್ನು ಕೊಟ್ಟಿದ್ದಾರೆ. ಆತನ ಶಿಲುಬೆಯ ಮರಣದ ಮೂಲಕ ಯುಗದ ಸಮಾಪ್ತಿಗಳನ್ನು ನಮಗೆ ಹೇಳಿಕೊಟ್ಟಿದ್ದಾರೆ. ಆತನ ಶಿಲುಬೆಯ ಮರಣದ ಮೂಲಕ ಚಿನ್ನದ ಬೀದಿಯಲ್ಲಿ ಹಾದಿಯಲ್ಲಿ ನಡೆದು ಹೋಗುವ ಭಾಗ್ಯ ಏನದು? ಅದನ್ನು ಆಲೋಚನೆ ಮಾಡಿದ್ರೇ ಒಂಥರ ನಮ್ಮ ಕಾಲು ಕೆಳಗಡೆ ಚಿನ್ನ ಇದೆಯಾ, ಹೆಂಗೆ ಅದು ನೆಲೆಸೋಕ್ಕೆ ಸಾಧ್ಯ ಇಲ್ಲ. ನನಗಂತೂ ಆ ಒಂದು ಚಿನ್ನದ ಬೀದಿ ಅಂದಾಗಲೇ ನನಗೆ ಯಾವಾಗಪ್ಪ ಹೋಗಿ ಅಲ್ಲಿ ನಡೀತೀನಿ ಅಂತ ಒಂದು ಅನೇಕ ವೇಳೆ ಆಲೋಚನೆಯನ್ನು ಮಾಡ್ತೀನಿ, ಪ್ರಾರ್ಥಿಸ್ತೀನಿ. ದೇವರು ನಮಗೆ ಕನಸು ಬೀಳಬೇಕಂತಲೇ ಏನಿಲ್ಲ. ನಮ್ಮ ಸುತ್ತಮುತ್ತಲು ನಡೀತಕ್ಕಂಥ ಅನೇಕ ನಿದರ್ಶನಗಳೇ ನಮಗೆ ದೇವರು ಉದಾಹರಣೆಯಾಗಿ ಕೊಡ್ತಾರೆ. ನನಗೂ ಗೇಬ್ರಿಯಲ್ ಬರಲಿ, ನನಗೂ ಕ್ಯಾಲನ್ ಬರಲಿ, ನನಗೂ ಇವ್ರು ಬರಲಿ, ಅವಾಗ ಮಾತ್ರನೇ ನಾನು ಮಾಡ್ತೀನಿ. ಬೇಡ ಸಹೋದರರೇ, ಆಯಾ ಕಾಲಕ್ಕೆ ಏನೇನು ನಡೀಬೇಕೋ, ಏನೇನು ನಿದರ್ಶನಗಳು ಆಗಬೇಕೋ ಅದು ದೇವರ ನಿಯಂತ್ರಣ, ನಮ್ಮ ನಿಯಂತ್ರಣವಲ್ಲ ಎಂಬುದಾಗಿ ತಿಳಿದು ಈ ಒಂದು ಅದ್ಭುತ ಸಮಯದಲ್ಲಿ ನೀವು ಕರ್ತನ ಭೋಜನದಲ್ಲಿ ಪಾಲ್ಗೊಳ್ಳಿ. ಕರ್ತನ ಭೋಜನವನ್ನು ಸಂತೋಷದಿಂದ ಸ್ವೀಕರಿಸಿ, ಯುಗದ ಸಮಾಪ್ತಿಗಾಗಿ ಈ ದಿನವನ್ನು ಇಟ್ಟಿರೋದು ಒಂದು ಕಷ್ಟಕರವನ್ನು ಮಾಡೋದಕ್ಕಲ್ಲ, ನಮ್ಮೆಲ್ಲರಿಗೂ ಸಹ ವಿಶ್ರಾಂತಿಯನ್ನು ನೀಡುವುದಕ್ಕೋಸ್ಕರ ಎಂಬುದಾಗಿ ನಾವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಈ ಒಂದು ಸಮಯದಲ್ಲಿ ಆ ಒಂದು ರೊಟ್ಟಿ ಮತ್ತು ದ್ರಾಕ್ಷರಸಕ್ಕೋಸ್ಕರ ನಾವು ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ತಂದೆಯ ದೇವರೇ, ಧನ್ಯವಾದ ಕರ್ತನೆ ಒಂದು ಸಮಯವನ್ನು ಕೊಡೋದಕ್ಕಾಗಿ. ಅಪ್ಪ ಸ್ವಾಮಿ, ನೀನು ಮಹಾನ್ ದೇವನು, ಕೃಪೆಯುಳ್ಳ ದೇವನು, ಅದ್ಭುತವಾದಂಥ ಒಂದು ಕರ್ತನೆ. ಯಪ್ಪ, ನಿಮ್ಮನ್ನು ನೋಡಿದ್ರೆ ಅದು ಹೆಂಗೆ ನಾವು
ಆ ಒಂದು ಮೈಯಲ್ಲಿ ರೋಮಾಂಚನಕಾರಿಯಾದಂಥ ಒಂದು ವಿಸ್ಮಯ ನಮ್ಮಲ್ಲಿ ಉಂಟಾಗುತ್ತೆ ಸ್ವಾಮಿ. ನೀವು ಆಕಾಶದಿಂದ ಒಂದು ಧರೆಗೆ ಇಳಿದು ಬರುವಾಗ ಆ ಒಂದು ಯುಗದ ಸಮಾಪ್ತಿ ನಾನು ನೋಡೋಕೆ ಆಸೆ ಕರ್ತೇನೆ. ನನಗೆ ನಾನು ಇರುವಾಗಲೇ ಯುಗದ ಸಮಾಪ್ತಿ ಬಂದು ನೀವು ಪರಲೋಕದಿಂದ ಇಳಿದು ಬರಬೇಕು, ನಾನು ಹಂಗೆ ಮೇಲೆ ಬರೀ ಗಾಳಿಯಲ್ಲಿ ಹಾರಿಕೊಂಡು ನಾನಿರ್ತಕ್ಕಂಥ ಒಂದು ಹಾಕಿರ್ತಕ್ಕಂಥ ಕೋಟು ಸೂಟ್ ಎಲ್ಲ ಕಳಚಿ ಬಿದ್ದು ಅದಕ್ಕೆ ಹೊಸ ಶುಭ್ರವಾದಂಥ ಒಂದು ನಾರುಮಡಿ 2 ರೆಕ್ಕೆಗಳು ನಾವು ಹಂಗೆ ಹೋಗ್ತೇವೆ. ಆಹಾ, ಇದನ್ನು ನೆನೆಸ್ಕೊಳ್ಳೋಕ್ಕೆ ಒಂಥರ ಆಗುತ್ತೆ ಸ್ವಾಮಿ. ಹೌದು ಸ್ವಾಮಿ, ನನಗೆ ಗೊತ್ತಿಲ್ಲ ಕರ್ತನೆ, ನಮ್ಮ ಶಿಷ್ಯರಿಗೆ ಗೊತ್ತಿಲ್ಲ, ನನ್ನ ಸಹೋದರ ಸಹೋದರಿ ಪ್ರೀತಿಯಾದಂಥ ಸ್ನೇಹಿತರು ನಮಗೆ ಗೊತ್ತಿಲ್ಲ ಯಾವಾಗ ನೀವು ಬರ್ತೀರಾ ಅಂತ. ಆದರೆ ನೀವು ಬರುವಿಕೆ ಮಾತ್ರ ನಿಜ ಎಂಬುದಾಗಿ ನಿಮ್ಮ ಒಂದು ವಿಮೋಚನೆಯಲ್ಲಿ ನಾವು ಭರವಸೆಯನ್ನು ನೀಡ್ತಾ ಇದ್ದೀವಿ. ಮತ್ತು ಅನಿಶ್ಚಿತ ಕಾರ್ಯಗಳಲ್ಲೂ ಸಹ ನಾವು ನಂಬಿಗಸ್ತರಾಗಿದ್ದು ನಂಬಿಕೆಯನ್ನು ಇಟ್ಕೊಂಡು ಜೀವನವನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ, ನಿಮ್ಮ ಒಬ್ಬರೇ ಮಗ ನಮಗೋಸ್ಕರ ಎಷ್ಟು ಕಷ್ಟಪಟ್ಟಂಥ ಆ ಒಂದು ರಕ್ತಕ್ಕೋಸ್ಕರ, ಒಂದು ದ್ರಾಕ್ಷರಸಕ್ಕೋಸ್ಕರ, ಆ ಒಂದು ರೊಟ್ಟಿಗೋಸ್ಕರ, ಆತನ ದೇಹಕ್ಕೋಸ್ಕರ ಪ್ರಾರ್ಥನೆ ಸಲ್ಲಿಸ್ತೀವಿ. ಒಬ್ಬನ ಮಗನಾದ ಯೇಸುವಿನ ನಾಮದಲ್ಲಿ ಬಿಡಿ ಮುಗಿಸ್ತಾ ಇದ್ದೀನಿ. ಆಮೇಲೆ ಕರ್ತನ ಭೋಜನವನ್ನು ಸ್ವೀಕರಿಸಿ ಇಲ್ಲಿಗೆ ಈ ಒಂದು ವಾಕ್ಯ ದೇವರು ನನ್ನನ್ನು ಉಪಯೋಗಿಸಿದ್ದಕ್ಕಾಗಿ ಕೋಟಿ ಧನ್ಯವಾದಗಳು. ದೇವರ ಒಂದು ವಿಮೋಚನೆಯಲ್ಲಿ ನಾವು ಭರವಸೆ ನೀಡೋಣ. ದೇವರಲ್ಲಿ ನಂಬಿಕೆಯನ್ನಿಟ್ಟು ನಂಬಿಗಸ್ತರಾಗಿ ಯುಗದ ಸಮಾಪ್ತಿಯವರೆಗೂ ನಾವು ಜೀವನವನ್ನು ನಡೆಸೋಣ. ಪುನರುತ್ಥಾನದಲ್ಲಿ ಧೂಳಿನಿಂದ ಎದ್ದು ನಾವು ಪುನರುತ್ಥಾನಕ್ಕೆ ಹೋಗುವ ಆ ಒಂದು ಮೇಲನ ಲೋಕದ ಆ ಒಂದು ಅದ್ಭುತವಾದಂಥ ಒಂದು ಜಾಗಕ್ಕೋಸ್ಕರ, ಆ ಒಂದು ವಿಶ್ರಾಂತಿ ಸ್ಥಳಕ್ಕೋಸ್ಕರ ನಾವು ಕಾಯೋಣ. ಆಮೇಲೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. आधार नी बेकैया
ಪ್ರೀತಿಯ ಸಹೋದರ ಸಹೋದರರೇ, ನಿಜವಾಗ್ಲೂ ದೇವರು ಈ ಬೆಳಗ್ಗಿನ ವೇಳೆಯಲ್ಲಿ ಸಹೋದರನ ಮುಖಾಂತರವಾಗಿ ಒಳ್ಳೆ ಸಂದೇಶವನ್ನು, ಒಳ್ಳೆ ವಾಕ್ಯಗಳನ್ನು ನಮಗೆ ಹೇಳಿಕೊಟ್ಟಿದ್ದಾರೆ. ನಿಜವಾಗ್ಲೂ ದೇವರಿಗೆ ಬಹಳ ಕೃತಜ್ಞತರಾಗಿ ನಾವಿರಬೇಕು. ಯಾಕಂದ್ರೆ ಈ ಲೋಕದಲ್ಲಿ ಅನೇಕ ಜನರಿಗೆ ಸಿಕ್ಕದೇ ಇರುವಂತ ಭಾಗ್ಯವನ್ನು ದೇವರು ನಮಗೂ ಕೊಟ್ಟು ಆ ಅದ್ಭುತವಾದ ವಾಕ್ಯಗಳನ್ನು ಕೇಳುವಂತ ಅದೃಷ್ಟವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ನಾವೆಲ್ಲರೂ ಕೂಡ ಇವತ್ತು ನಾವು ತೀರ್ಮಾನ ಮಾಡಬೇಕು. ಏನಂದ್ರೆ, ಹೇಳಿರುವಂತ ವಾಕ್ಯಗಳು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಅದು ಪ್ರಕಾರ ನಾವು ಜೀವನವನ್ನು ಮಾಡೋಣ ಮತ್ತು ಈ ಲೋಕದಲ್ಲಿ ಅನೇಕ ಜನರಿಗೆ ಮಾದರಿಯಾಗಿ ನಾವು ಜೀವನವನ್ನು ಮಾಡೋಣ. ಆಮೇನ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿ ಈ ಕೂಟವನ್ನು ಮುಕ್ತಾಯವನ್ನು ಮಾಡೋಣ. ಪ್ರಾರ್ಥಿಸುವನ ಕಣ್ಣು ಮುಚ್ಚಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತಹ ಪರಲೋಕದಲ್ಲಿರುವಂತಹ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು, ವಂದನೆಗಳು ಸ್ವಾಮಿ. ನಿಜವಾಗ್ಲೂ ಈ ಬೆಳಗ್ಗಿನ ವೇಳೆಯಲ್ಲಿ ನಿಮ್ಮನ್ನು ಆರಾಧನೆ ಮಾಡಿ ಮತ್ತು ನಿಮ್ಮ ದಾಸನ ಮುಖಾಂತರವಾಗಿ ಒಳ್ಳೆ ಸಂದೇಶವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರಗಳು, ವಂದನೆಗಳು ಸ್ವಾಮಿ. ನಾವೆಲ್ಲರೂ ಕೂಡ ಆ ವಾಕ್ಯಗಳಲ್ಲಿ ದೇವರೇ ಜೀವನವನ್ನು ಮಾಡುವುದಕ್ಕೆ ನೀವು ಬ್ಲೆಸ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ತಾ ಇದ್ವಿ. ನಿಮ್ಮ ಜ್ಞಾನದಲ್ಲಿ, ನಿಮ್ಮ ಪ್ರೀತಿಯಲ್ಲಿ, ನಿಮ್ಮ ವಿಶ್ವಾಸದಲ್ಲಿ ನಾವೆಲ್ಲರೂ ಕೂಡ ನಡೆಯುವಂತೆ ನೀವು ನಮ್ಮನ್ನು ಬ್ಲೆಸ್ ಮಾಡಿ ಎಂದು ಪ್ರಾರ್ಥಿಸ್ತೀನಿ ತಂದೆಯೇ. ಮತ್ತು ರಕ್ಷಕ ಹೇಳಿರುವಂತ ವಾಕ್ಯವನ್ನು ಆ ಸಹೋದರನನ್ನು ಆಶೀರ್ವಾದ ಮಾಡು, ಇನ್ನೂ ಹೆಚ್ಚಾಗಿ ನೀವು ಉಪಯೋಗ ಮಾಡಿಕೊಳ್ಳಿ. ಮತ್ತು ದೇವರೇ, ಇಲ್ಲಿರುವ ಎಲ್ಲಾ ಸಹೋದರಿಗಳನ್ನು ಜ್ಞಾಪಕ ಮಾಡಿಕೊಳ್ಳಿ. ಎಲ್ಲರ ಜೀವನದಲ್ಲಿ ಶಾಂತಿ ಸಮಾಧಾನವನ್ನು ಕೊಡಿ. ಎಲ್ಲರೂ ಸಂತೋಷವಾಗಿಯೂ ಆನಂದಕರವಾಗಿಯೂ ಜೀವನ ಮಾಡೋದಕ್ಕೆ ಸಹಾಯ ಮಾಡಿ. ಈ ಲೋಕದಲ್ಲಿ ನಾವು ಜೀವನ ಮಾಡುವಾಗ ನಾವು ಒಂದು ಬೆಳಕಾಗಿಯೂ ಉಪ್ಪಾಗಿಯೂ ನಾವು ಜೀವನ ಮಾಡೋದಕ್ಕೆ ನೀವು ಬ್ಲೆಸ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಮತ್ತು ರಕ್ಷಕ, ಬರುವಂತ ದಿನಗಳಲ್ಲಿ ನಾವೆಲ್ಲರೂ ಕೂಡ ನಿಮಗೆ ಇಷ್ಟಾನುಸಾರವಾಗಿ ಇರೋದಕ್ಕೆ ಬ್ಲೆಸ್ ಮಾಡಿ ಅಂತ ಪ್ರಾರ್ಥಿಸ್ತಾ ಇದ್ದೀನಿ. ಮತ್ತು ನೀವು ಬೇಗನೆ ಬರುವಾಗ ಏಸಯ್ಯ, ನಾವೆಲ್ಲರೂ ಕೂಡ ಎತ್ತಬಡುವಂತ ಸಂಘದಲ್ಲಿರೋದಕ್ಕೆ ನೀವು ಸಹಾಯವನ್ನು ನೀಡಬೇಕಂತ ಘನತಾ, ಮಹಿಮಾ, ಪ್ರಭಾವಗಳು ನಿಮ್ಗೆ ಸಲ್ಲಿಸಿ. ಮತ್ತು ದೇವರೇ, ಆ ಏಸಯ್ಯ, ಇನ್ನೊಂದು ವಿಷಯ ಏನೆಂದ್ರೆ ಏಸಯ್ಯ, ಅನೇಕ ಜನರು ತೊಂದರೆಗಳಲ್ಲಿರುವಾಗ ಆ ತೊಂದರೆಗಳಿಂದ ಅವನು ಬಿಡಿಸು. ವೃದ್ಧಾಪ್ಯದಲ್ಲಿರುವವನಿಗೆ ಜ್ಞಾಪಕ ಮಾಡಿಕೊಳ್ಳಿ. ಅನಾಥ ಮಕ್ಕಳನ್ನು ಜ್ಞಾಪಕ ಮಾಡಿಕೊಳ್ಳಿ ಸ್ವಾಮಿ. ಮತ್ತು ರಕ್ಷಕ, ಈ ಒಂದು ಲೋಕವನ್ನು ಪರಿಪಾಲನೆ ಮಾಡ್ತಾ ಇರುವಂತ ಅಧಿಕಾರಿಗಳನ್ನು ಜ್ಞಾಪಕ ಮಾಡಿಕೊಳ್ಳಿ. ಅವರು ಒಳ್ಳೆ ರೀತಿಯಲ್ಲಿ ದೇವರೇ ಪರಿಪಾಲನೆ ಮಾಡುವಂತೆ ಅವರನ್ನು ಬ್ಲೆಸ್ ಮಾಡಿ. ಘನತಾ, ಮಹಿಮಾ, ಪ್ರಭಾವಗಳು ನಿಮ್ಗೆ ಸಲ್ಲಿಸಿ. ಇವೆಲ್ಲವನ್ನು ಕೂಡ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೀನಿ ತಂದೆಯೇ. ಆಮೆನ್, ಆಮೆನ್. ತುಂಬಾ ಧನ್ಯವಾದಗಳು.